ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ಈ ಕ್ಲಾಸು SSC GD 2024 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನಾಲಿಸಿಸ್ ನ 3ನೇ ಭಾಗ ಆಗಿರುತ್ತೆ. ಮೊದಲ ಭಾಗದಲ್ಲಿ ನಾವು ಇದೇ ವರ್ಷ ಫೆಬ್ರವರಿ 20ರಂದು ನಡೆದಂತಹ ಮೊದಲ ಶಿಫ್ಟ್ ನಲ್ಲಿ ಕೇಳಲಾದ 15 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡಿದ್ವಿ. ಎರಡನೇ ಭಾಗದಲ್ಲಿ ಶಿಫ್ಟ್ 1 ನ ಇನ್ನುಳಿದ 5 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳು ಮತ್ತು ಎರಡನೇ ಶಿಫ್ಟ್ ನ 10 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳು, ಒಟ್ಟು 15 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ಎರಡನೇ ಭಾಗದಲ್ಲಿ ನೋಡಿದ್ವಿ. ಇದು 3ನೇ ಭಾಗ. ಈ ಭಾಗದಲ್ಲಿ ನಾವು ಎರಡನೇ ಶಿಫ್ಟ್ ನಲ್ಲಿ ಉಳಿದಂತಹ ಇನ್ನುಳಿದ 10 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳು ಮತ್ತು ಮೂರನೇ ಶಿಫ್ಟ್ ನ 5 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳು, ಒಟ್ಟು 15 ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡೋಣ. ಸೊ 3ನೇ ಭಾಗದ ಮೊದಲ ಪ್ರಶ್ನೆ ಇದು. ಈ ಕ್ಲಾಸ್ನ ಮೊದಲ ಪ್ರಶ್ನೆ ಮತ್ತು ಎರಡನೇ ಶಿಫ್ಟ್ ನಲ್ಲಿ ಕೇಳಲಾಗಿರುವ 11ನೇ ಕ್ವಶನ್ ಇದಾಗಿರುತ್ತೆ. 9,000 ಪ್ರತಿ ವರ್ಷಕ್ಕೆ 80% ದರದಲ್ಲಿ ಚಕ್ರ ಬಡ್ಡಿ ಅರ್ಧ ವಾರ್ಷಿಕ ಸಂಯೋಜಿತವಾಗಿ ಚಕ್ರ ಬಡ್ಡಿ ಮೇಲೆ ಸಾಲ ನೀಡಲಾಗುತ್ತದೆ. 12 ತಿಂಗಳ ಚಕ್ರ ಬಡ್ಡಿ ಏನಾಗಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಈ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅನ್ನೋದನ್ನ ಕೆಲವರು ಮೊದಲನೇ ಸಲ ಕೇಳ್ತಿರ್ತಾರೆ. ಇಯರ್ಲಿ ಕಾಂಪೌಂಡ್ ಆಗೋದಕ್ಕೂ ಹಾಫ್ ಇಯರ್ಲಿ ಕಾಂಪೌಂಡ್ ಆಗೋದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಒಂದ್ ವೇಳೆ ಇದು ಸಿಂಪಲ್ ಇಂಟ್ರೆಸ್ಟ್ ಆಗಿದ್ರೆ ಡಿಫ್ರೆನ್ಸ್ ನಮಗೆ ಬರ್ತಿದ್ದಿಲ್ಲ. ಬಟ್ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಡಿಫ್ರೆನ್ಸ್ ಬರುತ್ತೆ. ಯಾಕಂತಂದ್ರೆ ಇಲ್ಲಿ ಬಡ್ಡಿ ಮೇಲೂ ಬಡ್ಡಿ ಬಂದಿರುತ್ತೆ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ 80% ಇದೆ, ಪ್ರತಿ ವರ್ಷಕ್ಕೆ 80% ಇದೆ, 80% ಇದೆ. ಪ್ರತಿ ವರ್ಷಕ್ಕೆ 80% ಅಂತಂದ್ರೆ ಇಲ್ಲಿ ನಾವು ಕೌಂಟ್ ಮಾಡ್ಬೇಕಾಗಿರೋದು ಪ್ರತಿ ಅರ್ಧ ವರ್ಷಕ್ಕೆ ಕೌಂಟ್ ಮಾಡಬೇಕು. ಅಂದ್ರೆ ಪ್ರತಿ ಅರ್ಧ ವರ್ಷಕ್ಕೆ ಬಡ್ಡಿ ಇಸ್ಕೊಳ್ಬೇಕಾಗುತ್ತೆ. 1 ವರ್ಷಕ್ಕೆ 80% ಅಂತಂದ್ರೆ ಪ್ರತಿ ಅರ್ಧ ವರ್ಷಕ್ಕೆ 40% ಪ್ಲಸ್ 40%. ಮೊದಲ 6 ತಿಂಗಳು 40%, ಕೊನೆಯ 6 ತಿಂಗಳು 40% ಆಗುತ್ತೆ. ಸೊ 80% ಅನ್ನೋದು 40% ಪ್ಲಸ್ 40% ಆಗುತ್ತೆ. ಒಂದ್ ವೇಳೆ ನಮಗೆ ಈಗ ಪ್ರಿನ್ಸಿಪಲ್ ನಾವು 100% ಆಯ್ತು ಅಂತ ಅನ್ಕೊಳ್ಳೋಣ, ಅಸಲು 100% ಇದೆ. ಮೊದಲ 6 ತಿಂಗಳು ಏನಾಗಿರುತ್ತೆ ಬಡ್ಡಿ 100%ಗೆ 40% ಆಗಿರುತ್ತೆ. ಸೊ ಮೊದಲ 6 ತಿಂಗಳು 40% ಆಗಿರುತ್ತೆ. ಕೊನೆಯ 6 ತಿಂಗಳು, ಇನ್ನುಳಿದ 6 ತಿಂಗಳಿಗೆ ಈ ಅಸಲಿನ ಮೇಲೆ 40% ಬಡ್ಡಿ ಬಂದಿರುತ್ತೆ. ಇದ್ರ ಜೊತೆಗೆ ಈ ಬಡ್ಡಿ ಮೇಲೂ 40% ಎರಡನೇ 6 ತಿಂಗಳು ಅಥವಾ ಕೊನೆಯ 6 ತಿಂಗಳು ಬಡ್ಡಿ ಬಂದಿರುತ್ತೆ. ಸೊ 40ರ 40% ಎಷ್ಟಂದ್ರೆ 16%. 40ರ 10%, 40ರ 40% ಅಂದ್ರೆ 4 × 4 16% ಆಗುತ್ತೆ. ಸೊ ಮೊದಲ 6 ತಿಂಗಳು ನಮಗೆ 40% ಬಡ್ಡಿ ಬಂತು, ಕೊನೆಯ 6 ತಿಂಗಳು 40 ಪ್ಲಸ್ 16% ನಮಗೆ ಬಡ್ಡಿ ಬಂತು. ಸೊ ಒಟ್ಟು ಬಡ್ಡಿ ನಮ್ಗೆ ಎಷ್ಟಾಯ್ತು? 40 ಪ್ಲಸ್ 40 80%, 80% ಪ್ಲಸ್ 16 96% ಬಡ್ಡಿ ಸಿಕ್ತು. ಸೊ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಕ್ಕಿದ್ದೆಷ್ಟು? 96% ಬಡ್ಡಿ ಸಿಕ್ತು. ಕೇಳಿರೋದೇನವರು 12 ತಿಂಗಳ ಚಕ್ರ ಬಡ್ಡಿ ಏನಾಗಿರುತ್ತೆ ಅಂತ ಕೇಳಿದಾರ. 12 ತಿಂಗಳ ಚಕ್ರ ಬಡ್ಡಿ ನಮಗೆ ಏನಾಗಿದೆ? 96% ಆಗಿದೆ. ಸೊ 100% ಅನ್ನೋದೇ ನಮಗೆ 9,000 ಆಗೋದಾದ್ರೆ, 9,000 ಅನ್ನೋದು ಅಸಲು ನಾವು 100% ಅಂತ ಕನ್ಸಿಡರ್ ಮಾಡಿದ್ದೀವಿ. 100% ಅನ್ನೋದೇ 9,000 ಆಗೋದಾದ್ರೆ 96% ಅನ್ನೋದು ಎಷ್ಟಾಗುತ್ತೆ? ಪರ್ಸೆಂಟೇಜ್ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 90 × 96 ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. ಈ 0 954, 5 ಕ್ಯಾರಿ ಆಯಿತು, 81 ಪ್ಲಸ್ 5 ಅಂದ್ರೆ 86, 8,640. ಆಪ್ಷನ್ ಇದು ಡಿ ಆಗಬೇಕು. ಆಪ್ಷನ್ ಡಿ 8,640 ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಪ್ರತಿ ವರ್ಷಕ್ಕೆ 80% ಇದೆ. ಇಲ್ಲಿ ನಾವು ಹಾಫ್ ಇಯರ್ಲಿ ಅರ್ಧ ವಾರ್ಷಿಕವಾಗಿ ನಾವು ಕೌಂಟ್ ಮಾಡಬೇಕಾಗಿರೋದ್ರಿಂದ ಪ್ರತಿ ಅರ್ಧ ವರ್ಷಕ್ಕೆ 40% ಬರುತ್ತೆ. ಸೊ ಮೊದಲ 6 ತಿಂಗಳು 40% ಬಡ್ಡಿ ಬಂದ್ರೆ ಅಸಲಿನ ಮೇಲೆ, ಇನ್ನುಳಿದ 6 ತಿಂಗಳಿಗೂ 40% ಬಡ್ಡಿ ಬಂದಿರುತ್ತಾ. ಅದ್ರ ಜೊತೆಗೆ ಕೊನೆಯ 6 ತಿಂಗಳು ಏನಿರುತ್ತಲ್ಲ, ಇದು ಎರಡನೇ 6 ತಿಂಗಳು, ಮೊದಲ 6 ತಿಂಗಳ ಮೇಲೆ ಏನು ಬಡ್ಡಿ ಬಂದಿರುತ್ತಲ್ಲ ಅದ್ರ ಮೇಲೂ ಬಡ್ಡಿ ಬರುತ್ತೆ. ಸೊ 40ರ 40% ಎಷ್ಟಂದ್ರೆ 16. ಸೊ ನಮಗೆ ಒಟ್ಟು ಬಡ್ಡಿ ಎಷ್ಟು ಬಂದಂಗಾಯ್ತು? 96% ಬಂದಂಗಾಯ್ತು. 100% ಅನ್ನೋದೇ 9,000 ಆಗೋದಾದ್ರೆ 96% ಎಷ್ಟಾಗುತ್ತೆ? 8,640. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. So what is the value of 0.1 square plus 0.01 square the sum ಕೇಳಿದಾರೆ, ಅದರ ಮೊತ್ತ ಎಷ್ಟು ಅಂತ
ಕೇಳಿದ್ದಾರೆ. ಸೊ ಇಲ್ಲಿ 0.1 ಸ್ಕ್ವೇರ್ ಮತ್ತು 0.01 ಸ್ಕ್ವೇರ್ ಮಾಡೋದು ಹೇಗೆ ಅಂತಂದ್ರೆ ಪಾಯಿಂಟ್ ನ ನೋಡಕ್ ಹೋಗ್ಬೇಡಿ, ಡೆಸಿಮಲ್ ನ ನೋಡೋದಕ್ಕೆ ಹೋಗ್ಬೇಡಿ. ಈಗ 1 ಸ್ಕ್ವೇರ್ ಎಷ್ಟು 1. ಪಾಯಿಂಟ್ ಆದ್ಮೇಲೆ ನಮಗೆ ಯಾವ ಸ್ಥಾನಕ್ಕೆ 1 ಬಂದಿರುತ್ತೋ ಆ ಸ್ಥಾನದ ಡಬಲ್ ಅದರ ಸ್ಕ್ವೇರ್ ಸ್ಥಾನದಲ್ಲಿ ಬಂದಿರುತ್ತೆ. ಅಂದ್ರೆ ಪಾಯಿಂಟ್ ಆದ್ಮೇಲೆ ಮೊದಲನೇ ಸ್ಥಾನದಲ್ಲಿ 1 ಬಂದಿದೆ, ಸೊ ಅದರ ಸ್ಕ್ವೇರ್ ಏನಾಗಿರುತ್ತೆ ಅಂದ್ರೆ 2ನೇ ಸ್ಥಾನದಲ್ಲಿ 1 ಬರಬೇಕಾಗಿರುತ್ತೆ. ಸೊ ಇಲ್ಲಿ 2ನೇ ಸ್ಥಾನದಲ್ಲಿ 1 ಬರ್ಬೇಕಂದ್ರೆ ಪಾಯಿಂಟ್ ಆದ್ಮೇಲೆ 1 0 ಬರಬೇಕು. 2ನೇ ಸ್ಥಾನದಲ್ಲಿ 1 ಬಂತು, ಸೊ ಪಾಯಿಂಟ್ 1 ಸ್ಕ್ವೇರ್ ಏನಾಗುತ್ತೆ ಅಂದ್ರೆ 0.01 ಆಗುತ್ತೆ, ಪ್ಲಸ್ 0.01 ಸ್ಕ್ವೇರ್ ಇದೆ. ಪಾಯಿಂಟ್ ಆದ್ಮೇಲೆ 2ನೇ ಸ್ಥಾನದಲ್ಲಿ 1 ಬಂದಿದೆ, 1 ಸ್ಕ್ವೇರ್ 1 ಆಗುತ್ತೆ. ಪಾಯಿಂಟ್ ಆದ್ಮೇಲೆ 2ನೇ ಸ್ಥಾನದಲ್ಲಿ 1 ಬರುತ್ತೆ, ಸೊ 2ನೇ ಸ್ಥಾನದಲ್ಲಿ 1 ಬರ್ತಾ ಇದೆ ಅಂತಂದ್ರೆ ಅದರ ಸ್ಕ್ವೇರ್ ನಲ್ಲಿ 2ರ ಡಬಲ್ 4, 4ನೇ ಸ್ಥಾನದಲ್ಲಿ 1 ಬರ್ಬೇಕಾಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಕೊಡ್ತಿದೀವಿ ಅಂದ್ರೆ 3 0 ಆದ್ಮೇಲೆ 1 ಬರ್ಬೇಕಾಗುತ್ತೆ, 4ನೇ ಸ್ಥಾನದಲ್ಲಿ 1 ಬಂತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಾಯಿಂಟ್ ಆದ್ಮೇಲೆ ಎಷ್ಟನೇ ಸ್ಥಾನದಲ್ಲಿ 1 ಬರುತ್ತೋ ಅದರ ಸ್ಕ್ವೇರ್ ನಲ್ಲಿ ಅದರ 2 ಪಟ್ಟು ಸ್ಥಾನದಲ್ಲಿ 1 ಬರ್ತಿರುತ್ತೆ. ಸೊ ಇಲ್ಲಿ 1 ಸ್ಥಾನ ಆದ್ಮೇಲೆ 1 ಬರ್ತಾ ಇದೆ, ಸಾರಿ ಮೊದಲನೇ ಸ್ಥಾನದಲ್ಲಿ 1 ಬರ್ತಾ ಇದೆ. ಸೊ ಇಲ್ಲಿ ಅದರ ಸ್ಕ್ವೇರ್ ನಲ್ಲಿ 2ನೇ ಸ್ಥಾನದಲ್ಲಿ 1 ಬರ್ಬೇಕಾಗುತ್ತೆ. ಇಲ್ಲಿ 2ನೇ ಸ್ಥಾನದಲ್ಲಿ 1 ಬರ್ತಾ ಇದೆ, ಅದರ ಸ್ಕ್ವೇರ್ ನಲ್ಲಿ 4ನೇ ಸ್ಥಾನದಲ್ಲಿ 1 ಬರ್ಬೇಕಾಗುತ್ತೆ. ಸೊ ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು 0.01 ಪ್ಲಸ್ 0.0001 ಮೊತ್ತ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಪಾಯಿಂಟ್ ಆದ್ಮೇಲೆ 0 ಇದೆ, ಇಲ್ಲಿ 0 ಇದೆ, 0 ಪ್ಲಸ್ 0 0. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲಿ 0 ಇದೆ, 1 ಪ್ಲಸ್ 0 1. ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲ, ಇಲ್ಲಿ ಉಳಿದಿರೋದೇನು ಇವಾಗ 0 1 ಉಳಿದಿದೆ, 0 1. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ 0.0101 ಆಗುತ್ತೆ. ಆಪ್ಷನ್ ಎ 0.0101 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 6 ಪೆನ್ನುಗಳ ವೆಚ್ಚದ ಬೆಲೆಯು 5 ಪೆನ್ನುಗಳ ಮಾರಾಟದ ಬೆಲೆಯು ಒಂದೇ ಆಗಿದ್ದರೆ ಲಾಭ ಅಥವಾ ನಷ್ಟದ ಶೇಕಡವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ 6 ಪೆನ್ನುಗಳ ವೆಚ್ಚದ ಬೆಲೆ 5 ಪೆನ್ನುಗಳ ಮಾರಾಟದ ಬೆಲೆಗೆ ಸಮ ಇದೆ ಅಂತ. ಒಂದ್ ವೇಳೆ ಅಲ್ಲಿ ಲಾಭ ಆಗಿದ್ರೆ ಲಾಭದ ಶೇಕಡ ಕಂಡುಹಿಡಿಯಿರಿ, ನಷ್ಟ ಆಗಿದ್ರೆ ನಷ್ಟದ ಶೇಕಡ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಮ್ ಕಾಮನ್ ಸೆನ್ಸ್ ಇಂದ ನಾವು ಹೇಳ್ಬಹುದು ಏನಂತಂದ್ರೆ 6 ಪೆನ್ನುಗಳನ್ನು ಕೊಂಡ್ಕೊಂಡು 100 ರೂಪಾಯಿಗೆ 6 ಪೆನ್ ಕೊಂಡ್ಕೊಂಡು ಅದೇ 100 ರೂಪಾಯಿಗೆ 5 ಪೆನ್ಗಳನ್ನು ಮಾರ್ತಾ ಇದ್ದೀನಿ ಅಂತಂದ್ರೆ ನನಗೆ ಅಬ್ವಿಯಸ್ಲಿ ಲಾಭ ಆಗಿರುತ್ತೆ. ಬಿಕಾಸ್ 1 ಪೆನ್ ನನ್ನಲ್ಲೇ ಉಳಿಯಿತು. 1 ಪೆನ್ ನನ್ನಲ್ಲೇ ಯಾವಾಗ ಉಳಿಯಿತು 5 ಪೆನ್ನುಗಳನ್ನು ನಾನು ಮಾರಿದಾಗ. ಸೊ 5 ಪೆನ್ನಿಗೆ 1 ಪೆನ್ ಲಾಭ ಆಗೋದಾದ್ರೆ ಶೇಕಡದಲ್ಲಿ ಕೇಳಿರೋದ್ರಿಂದ 100ಕ್ಕೆ ಎಷ್ಟು ಲಾಭ ಆದಂಗೆ, 5 1 5, 5 20 100. ಸೊ ನಮಗೆ ಆನ್ಸರ್ ಏನಾಗುತ್ತೆ ಆಪ್ಷನ್ ಬಿ 20% ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6 ಪೆನ್ನುಗಳನ್ನು ಕೊಂಡುಕೊಂಡು ಒಂದು ಬೆಲೆಗೆ ಅದೇ ಬೆಲೆಗೆ 5 ಪೆನ್ಗಳು ಮಾರ್ತಾ ಇದ್ದೀನಿ ಅಂತಂದ್ರೆ 1 ಪೆನ್ ನನ್ನಲ್ಲೇ ಉಳಿತು. ಸೊ ನನಗೆ ಲಾಭ ಆಯ್ತು. ಯಾವಾಗ ಲಾಭ ಆಯ್ತು 5 ಪೆನ್ನುಗಳನ್ನ ಮಾರಿದಾಗ. ಸೊ 5 ಪೆನ್ನಿಗೆ 1 ಪೆನ್ ಲಾಭ ಆಗ್ತಾ ಇದೆ ಅಂದ್ರೆ 100ಕ್ಕೆ 20% ಲಾಭ ಆಯ್ತು. ಇನ್ನೂ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ತೀವಿ ಅನ್ನೋದಾದ್ರೆ ಯಾವ ರೀತಿ ಮಾಡ್ಬೋದು ನೋಡೋಣ ಬನ್ನಿ. 6 ಪೆನ್ನುಗಳ ಕಾಸ್ಟ್ ಪ್ರೈಸ್ ಖರ್ಚು 5 ಪೆನ್ನುಗಳ ಸೆಲ್ಲಿಂಗ್ ಪ್ರೈಸ್ಗೆ ಸಮ ಇದೆ. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಬಂದಾಗ ಕಾಸ್ಟ್ ಪ್ರೈಸ್ ಬೈ ಸೆಲ್ಲಿಂಗ್ ಪ್ರೈಸ್ 5/6 ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ, 5/6 ಆಗಿದೆ. ಅಂದ್ರೆ ನಾನು ಖರ್ಚು 5 ಮಾಡಿದ್ದೀನಿ ಅಂತಂದ್ರೆ ಅದನ್ನ 6ಕ್ಕೆ ಮಾರಿದ್ದೀನಿ. ಯಾವುದೋ ಒಂದು ವಸ್ತುನ 5ಕ್ಕೆ ಕೊಂಡ್ಕೊಂಡಿದ್ದೀನಿ ಅಂದ್ರೆ 6ಕ್ಕೆ ಮಾರಿದ್ದೀನಿ, ನನಗೆ ಲಾಭ 1 ಆಯ್ತು. ಎಷ್ಟಕ್ಕೆ 5ಕ್ಕೆ. ಹಾಗಾದ್ರೆ 100ಕ್ಕೆ ಎಷ್ಟು ಲಾಭ ಆದಂಗೆ 5 1 5, 5 20 100. ಸೊ ನನಗೆ 20% ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ಯಾವ ಮೆಥಡ್ ಇಲ್ಲೇ ಮಾಡಿದ್ರು ನಮ್ಗೆ ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಾಪಾರಿ ತನ್ನ ಸರಕುಗಳನ್ನು ವೆಚ್ಚದ ಬೆಲೆಗಿಂತ 50%ಗಿಂತ ಹೆಚ್ಚು ಗುರುತಿಸುತ್ತಾನೆ ಮತ್ತು 20% ರಷ್ಟು ರಿಯಾಯಿತಿಯನ್ನು ನೀಡುತ್ತಾನೆ. ರಿಯಾಯಿತಿಯನ್ನು ನೀಡಿದ ನಂತರ ವ್ಯಾಪಾರಿ ಗಳಿಸುವ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಬ್ಬ ಬಿಸಿನೆಸ್ ಮ್ಯಾನ್ಗಳು ಮಾಡುವ ಟ್ಯಾಕ್ಟಿಕ್ ಇದು, ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಮೊದಲೇ ಅದ್ರ ರೇಟ್ ಜಾಸ್ತಿ ಮಾಡಿಬಿಡೋದು, ಆಮೇಲೆ ಡಿಸ್ಕೌಂಟ್ ಕೊಟ್ಟಿದೀವಿ ಅಂತ ಹೇಳೋದು. ಸೊ ಇಲ್ಲಿ ಏನ್ ಮಾಡಿದಾನ ಒಬ್ಬ ವ್ಯಾಪಾರಿ ಏನ್ ಮಾಡಿದಾನ, ತನ್ನ ಸರಕುಗಳ ವೆಚ್ಚದ ಬೆಲೆಗಿಂತ 50% ಜಾಸ್ತಿ ಮಾರ್ಕ್ ಮಾಡಿದಾನ. ಮಾರ್ಕ್ ಪ್ರೈಸ್ ಏನಾಗಿದೆ ಇಲ್ಲಿ 50% ಜಾಸ್ತಿ ಇದೆ. ಅಂದ್ರೆ ಒಂದು ಪೆನ್ ತಯಾರು ಮಾಡೋದಕ್ಕೆ ಅವ ಏನಾದ್ರು 100 ರೂಪಾಯಿ ಖರ್ಚು ಮಾಡಿದ್ರ ಅವ ಅದರ ಮೇಲೆ MRP 150 ಅಂತ ಹಾಕಿದಾನಂತ. 50% ಜಾಸ್ತಿ ಹಾಕಿದಾನ ಅಂದ್ರೆ 150 ಅಂತ ಹಾಕಿದಾನ.
ಇವಾಗ ಈ 150ಕ್ಕೆ 20% ಡಿಸ್ಕೌಂಟ್ ಕೊಡ್ತಾನಂತ, ರಿಯಾಯಿತಿ ಕೊಡ್ತಾನ. ಡಿಸ್ಕೌಂಟ್ ಕೊಟ್ಟ ಮೇಲೂ ಅವ್ನಿಗೆ ಲಾಭ ಆಗುತ್ತೆ. ಸೊ ಆ ಲಾಭದ ಪರ್ಸೆಂಟ್ ಎಷ್ಟು ಅಂತ ಕೇಳಿದಾರೆ. ಇವಾಗ ಅವ್ನು ಮಾರ್ಕ್ ಮಾಡಿರೋದು ಎಷ್ಟು? 150 ಮಾರ್ಕ್ ಮಾರಿದಾನ. ಈ 150ಕ್ಕೆ 20% ಡಿಸ್ಕೌಂಟ್ ಕೊಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು? 150ಕ್ಕೆ 10% ಅಂದ್ರೆ 15, 150ಕ್ಕೆ 20% ಅಂದ್ರೆ 30. ಸೊ 150ಕ್ಕೆ 30% ಡಿಸ್ಕೌಂಟ್ ಕೊಟ್ರೆ ನಮ್ಗೆ ಉಳಿಯೋದು 120. ಅವ್ನು ಖರ್ಚು ಮಾಡಿದ್ದೆಷ್ಟು? 100 ರೂಪಾಯಿ. ಇವಾಗ ಮಾರ್ತಾ ಇರೋದು 120ಕ್ಕೆ, ಲಾಭ ಎಷ್ಟಾಯ್ತು? 20% ಲಾಭ ಆಯ್ತು. ಸೊ ಆಪ್ಷನ್ ಸಿ 20% ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನು ವೆಚ್ಚದ ಬೆಲೆಗಿಂತ 50% ಜಾಸ್ತಿ ಮಾರಾಟ ಮಾಡಿದಾನ, ಗುರುತಿಸಿದಾನ. 100 ರೂಪಾಯಿ ಖರ್ಚಾಗಿದ್ರ 150 ಅಂತ ಗುರುತಿಸಿದಾನ. ಸೊ ಈ 150ಕ್ಕೆ ಇವಾಗ 20% ಡಿಸ್ಕೌಂಟ್ ಕೊಡಬೇಕು. 150ಕ್ಕೆ 20% ಅಂದ್ರೆ 30. ಸೊ 150ಕ್ಕೆ 30% ಡಿಸ್ಕೌಂಟ್ ಕೊಟ್ರೆ 120 ಆದಂಗ ಆಯ್ತು. ಸೊ 120 ಮಾರ್ತಾ ಇದ್ದಾನೆ, 100 ಖರ್ಚು ಮಾಡಿದಾನೆ ಅಂತಂದ್ರೆ ಉಳಿಯೋದು ಒಂದ್ ಕಡೆ 20. ಸೊ ಅವ್ನಿಗೆ 20 ಲಾಭ ಆಗುತ್ತೆ. ಆಪ್ಷನ್ ಸಿ 20% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳ ಗುಣಲಬ್ಧವು 720 ಮತ್ತು ಅವುಗಳ ಮಸಾ 4. ಈ ಸಂಖ್ಯೆಗಳ ಲಸಾ ಯಾವುದು ಅಂತ ಕೇಳಿದ್ದಾರೆ. ಸೊ ಲಸಾ ಏನು ಅಂತ ಕೇಳಿದ್ದಾರೆ. ಒಂದು ವಿಷಯ ಯಾವಾಗಲೂ ನೆನ್ಪಿಡಿ, ಎರಡು ಸಂಖ್ಯೆಗಳ ಗುಣಲಬ್ಧ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತಂದ್ರೆ ಆ ಸಂಖ್ಯೆಗಳ ಲಸಾ ಮತ್ತು ಮಸಾಗಳ ಗುಣಲಬ್ಧಕ್ಕೆ ಈಕ್ವಲ್ ಇರುತ್ತೆ, ಸಮನಾಗಿರುತ್ತದೆ. ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಎ ಮತ್ತು ಬಿ ಅನ್ನೋ ಎರಡು ಸಂಖ್ಯೆ ಅದಾವ ಅಂತಂದ್ರ ಪ್ರಾಡಕ್ಟ್ ಆಫ್ 2 ನಂಬರ್ಸ್ is always equals to product of LCM and HCF of those 2 numbers ಇರುತ್ತೆ. ಎ ಮತ್ತು ಬಿ ಅನ್ನೋ ಎರಡು ಸಂಖ್ಯೆ ಅದಾವು. ಆ ಸಂಖ್ಯೆಗಳ ಪ್ರಾಡಕ್ಟ್ ಯಾವುದಕ್ಕೆ ಸಮನಾಗಿರುತ್ತೆ ಅಂತಂದ್ರೆ ಆ ಸಂಖ್ಯೆಗಳ LCM ಮತ್ತು HCF ಗಳ ಪ್ರಾಡಕ್ಟ್ಗೆ ಸಮನಾಗಿರುತ್ತದೆ. ಇಲ್ಲಿ ಏನ್ ಕೊಟ್ಟಿದಾರ? ಅವೆರಡು ಸಂಖ್ಯೆಗಳ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಗುಣಲಬ್ಧ ಕೊಟ್ಟಿದ್ದಾರೆ, 720 ಅಂತ ಕೊಟ್ಟಿದ್ದಾರೆ. ಅವೆರಡೂ ಸಂಖ್ಯೆಗಳ ಮಸಾ ಕೂಡ ಕೊಟ್ಟಿದ್ದಾರೆ. ನಮ್ಗೆ LCM ಏನಂತ ಕೇಳಿದ್ದಾರೆ, ಸೊ ಅದನ್ನೇ ನಾವು ಕಂಡುಹಿಡಿಬೇಕು. ಅವೆರಡು ಸಂಖ್ಯೆಗಳ HCF ಕೂಡ ಕೊಟ್ಟಿದ್ದಾರೆ, 4 ಅಂತ ಕೊಟ್ಟಿದ್ದಾರೆ. ಸೊ LCM ಏನು ಅಂತ ಕೇಳಿದ್ದಾರೆ, ಲಸಾ ಏನು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಲಸಾ ಬೇಕಂದ್ರೆ ಇವಾಗ 4 ಕಡೆ ಬರುತ್ತೆ, 720 / 4 ಮಾಡಬೇಕು. 720 / 4 ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. 7 × 7 3 ಕ್ಯಾರಿ ಆಯ್ತು, ಸರಿ 4 × 4 3 ಕ್ಯಾರಿ ಆಯ್ತು, 4 × 32 0 0. ಸೊ ಅವೆರಡೂ ಸಂಖ್ಯೆಗಳ ಲಸಾ ನಮಗೆ ಆಪ್ಷನ್ ಎ 180 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಗೋಳದ ತ್ರಿಜ್ಯವನ್ನು 50% ಹೆಚ್ಚಿಸಲಾಗಿದೆ, ಅದರ ಪರಿಮಾಣದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪರಿಮಾಣ ಅಂದ್ರೆ ಇಲ್ಲಿ ವಾಲ್ಯೂಮ್ ಅಂತ ಅರ್ಥ. ಒಂದ್ ವೇಳೆ ಗೋಳದ ತ್ರಿಜ್ಯವನ್ನು ನಾವು 50% ಜಾಸ್ತಿ ಮಾಡಿದ್ರ ಅದರ ವಾಲ್ಯೂಮ್ ನಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ತ್ರಿಜ್ಯ ಅಂದ್ರೆ ರೇಡಿಯಸ್ ಆರ್. ಗೋಳದ ವಾಲ್ಯೂಮ್, ಸ್ಪೇರ್ ವಾಲ್ಯೂಮ್ 4/3 πr³ ಇರುತ್ತೆ. ಸೊ ಇಲ್ಲಿ ನಮಗೆ ರೇಡಿಯಸ್ ನ 50% ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಸಲ ರೇಡಿಯಸ್ ನ 50% ಜಾಸ್ತಿ ಮಾಡಿದ್ರೆ ನಮಗ ವಾಲ್ಯೂಮ್ ನಲ್ಲಿ 3 ಸಲ ಜಾಸ್ತಿ ಆಗುತ್ತೆ, ಬಿಕಾಸ್ r³ ಇದೆ. ಸೊ 3 ಸಲ ಜಾಸ್ತಿ ಆಗುತ್ತೆ ಅದು. ಅಂದ್ರೆ ಮೊದಲು 100 ಇದ್ದಿದ್ದು 100 ವಾಲ್ಯೂಮ್ ಇದೆ ಅಂತ ಅನ್ಕೊಳ್ಳೋಣ. ಇವಾಗ 50% ರೇಡಿಯಸ್ ಜಾಸ್ತಿ ಮಾಡಿದ್ರ ಈ 100 ಇದ್ದಿದ್ದು ಏನಾಗುತ್ತೆ? 150 ಆಗುತ್ತೆ. 50% ಜಾಸ್ತಿ ಆಯ್ತು, 3 ಸಲ ಜಾಸ್ತಿ ಮಾಡಬೇಕು. ಮತ್ತೆ ಈ 150ಕ್ಕೆ 50% ಜಾಸ್ತಿ ಆಗುತ್ತೆ. 150ಕ್ಕೆ 50% ಜಾಸ್ತಿ ಆದ್ರೆ 225 ಆಗುತ್ತೆ. ಹೇಗೆ? 150ರ ಅರ್ಧನ 150ಕ್ಕೆ ಆಡ್ ಮಾಡಿಬಿಟ್ರೆ ಅದರ 50% ಜಾಸ್ತಿ ಮಾಡ್ದಂಗೆ. ಈ 225ಕ್ಕೆ ಮತ್ತೊಮ್ಮೆ ಇದು 1 ಸಲ ಜಾಸ್ತಿ ಆಯ್ತು, ಇದು 2 ಸಲ ಜಾಸ್ತಿ ಆಯ್ತು, ಇನ್ನೊಂದ್ ಸಲ ಜಾಸ್ತಿ ಮಾಡ್ಬೇಕು ನಾವು. ಈ 225ಕ್ಕೆ ಮತ್ತೆ 50% ಜಾಸ್ತಿ ಮಾಡಬೇಕು. ಹೇಗ್ ಮಾಡೋದು? ಈ 225ರ ಅರ್ಧನ 225ಕ್ಕೆ ಆಡ್ ಮಾಡಿಬಿಟ್ರೆ 225ಅನ್ನ 50% ನಾವು ಜಾಸ್ತಿ ಮಾಡ್ದಂಗೆ. 225ರ ಅರ್ಧ ಎಷ್ಟು? 200ರ ಅರ್ಧ 100, 25ರ ಅರ್ಧ 12.5. ಸೊ 112.5ನ ಆಡ್ ಮಾಡಿಬಿಟ್ರೆ ನಮಗ 225ಅನ್ನ ಜಾಸ್ತಿ ಮಾಡ್ದಂಗೆ ಎಷ್ಟು ಬರುತ್ತೆ? 0.5, 5 + 2 7, 2 + 1 3, 2 + 1 3, 337.5 ಬಂತು. ಮೊದಲು ನಮಗೆ ವಾಲ್ಯೂಮ್ ಎಷ್ಟಿತ್ತು? 100 ಇತ್ತು. ಮೊದಲು ವಾಲ್ಯೂಮ್ 100 ಇತ್ತು.
ಸೊ ಇವಾಗ ರೇಡಿಯಸ್ ನ 50% ಜಾಸ್ತಿ ಮಾಡಿದ್ದಕ್ಕ ಇವಾಗ ವಾಲ್ಯೂಮ್ ಎಷ್ಟು ಬರ್ತಾ ಇದೆ 337.5 ಬರ್ತಾ ಇದೆ. 100ಕ್ಕೆ ಎಷ್ಟು ಜಾಸ್ತಿ ಬಂದಂಗಾಯ್ತು 337.5 ಅಲ್ಲಿ 100 ಮೈನಸ್ ಮಾಡಿದ್ರೆ ನಮಗೆ ಬರೋದೆಷ್ಟು ಬರ್ದ್ಬಿಡ್ತೀನಿ ನೋಡಿ 337.5 ಅಲ್ಲಿ 100 ಮೈನಸ್ ಮಾಡಿದ್ರೆ ನಮಗೆ ಬರೋದೆಷ್ಟು 237.5 ಬರುತ್ತೆ. ಸೊ ವಾಲ್ಯೂಮ್ ನಲ್ಲಿ ಎಷ್ಟು ಜಾಸ್ತಿ ಆಗುತ್ತಂದ್ರೆ ಆಪ್ಷನ್ ಬಿ 237.5% ರಷ್ಟು ಜಾಸ್ತಿ ಆಗುತ್ತೆ. ಯಾಕೆ ನಾವು 3 ಸಲ ಜಾಸ್ತಿ ಮಾಡಿದೀವಿ ಅಂದ್ರೆ ನಮಗೆ ವಾಲ್ಯೂಮ್ ಫಾರ್ಮುಲಾದಲ್ಲಿ ಆರ್ ಕ್ಯೂಬ್ ಇರೋದ್ರಿಂದ ಅದಕ್ಕೋಸ್ಕರ ನಾವು 3 ಸಲ ಜಾಸ್ತಿ ಮಾಡಿದ್ವಿ. ಒಂದ್ ವೇಳೆ ಆರ್ ಸ್ಕ್ವೇರ್ ಇತ್ತು ಅಂತ ಅನ್ಕೊಳ್ಳೋಣ, ಇಲ್ಲಿಗೆ ನಾವು ಫಿನಿಶ್ ಆಗ್ತಾ ಇತ್ತು ಅಂದ್ರೆ 125% ಜಾಸ್ತಿ ಆದಂಗ ಆಗ್ತಾ ಇತ್ತು. ಬಟ್ ಇಲ್ಲಿ ಆರ್ ಕ್ಯೂಬ್ ಇದೆ, ಅದಕ್ಕೆ 3 ಸಲ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ 50%. ನಾನು ಇದನ್ನ ಮೆನ್ಸುರೇಷನ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಆ ಫಾರ್ಮುಲಾ ಹೇಗೆ ಬಂತು ಏನು ಅನ್ನೋದನ್ನ. ನೆಕ್ಸ್ಟ್ ಕ್ವಶನ್, ಎಕ್ಸ್ ನ 45%ವು ವೈ 15%ಕ್ಕೆ ಸಮಾನವಾಗಿದ್ದರೆ ಎಕ್ಸ್ ರೇಷಿಯೋ ವೈ ನ ಮೌಲ್ಯ ಎಷ್ಟು ಅಂತ ಕೇಳಿದಾರ. ಅಂದ್ರೆ ಎಕ್ಸ್ ನ 45% ವೈ ನ 15%ಕ್ಕೆ ಸಮ ಇದೆ ಅಂತೆ. ಸೊ ನಾವು ನೋಡಿದ ತಕ್ಷಣ ಹೇಳ್ಬೋದು ಎಕ್ಸ್ ಗಿಂತ ವೈ 3 ಪಟ್ಟಿದೆ. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ 1:3 ಆಗುತ್ತೆ. ಆಪ್ಷನ್ ಡಿ 1:3 ಇಸ್ ದಿ ರೈಟ್ ಆನ್ಸರ್. ಎಕ್ಸ್ ವೈ ನ 15% ಎಕ್ಸ್ ನ 45%ಗೆ ಸಮ ಆಯ್ತಂದ್ರ 15ರ 3 ಪಟ್ಟು 45 ಅಂದ್ರೆ ಎಕ್ಸ್ ಗಿಂತ ವೈ 3 ಪಟ್ಟು ಇರುತ್ತೆ. ಸೊ 1:3 ಇಸ್ ದಿ ರೈಟ್ ಆನ್ಸರ್. ಅಥವಾ ಅದನ್ನ ಅವ್ರು ಏನ್ ಕೊಟ್ಟಿದಾರೋ ಅದನ್ನ ಮಾಡ್ಕೊಂಡು ನೋಡೋಣ. 15% ಆಫ್ ವೈ ಈಕ್ವಲ್ಸ್ ಟು 45% ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಕ್ಯಾನ್ಸಲ್. ಪರ್ಸೆಂಟೇಜ್ ಕ್ಯಾನ್ಸಲ್. ವೈ ಬೈ ಎಕ್ಸ್ ಈಕ್ವಲ್ಸ್ ಟು 45/15. 15 3 45, 15 1 15. ವೈದು 3 ಯೂನಿಟ್ ಇದೆ, ಎಕ್ಸ್ 3 ಯೂನಿಟ್ ಇದೆ. ಸೊ ಎಕ್ಸ್ ರೇಷಿಯೋ 3 ಅಂದ್ರೆ 1:3 ಆಗುತ್ತೆ. ಇದು ಎಕ್ಸ್ ರೇಷಿಯೋ 3. ಸೊ ಎಕ್ಸ್ ರೇಷಿಯೋ 3 ಅಂದ್ರೆ 1:3 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ತುಂಬಾ ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್, 32ರ ಮೊದಲು ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ವಿಲ್ ಬಿ ದಿ ಆವರೇಜ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಬಿಫೋರ್ 32. ಸೊ 32ಕ್ಕಿಂತ ಚಿಕ್ಕ ಇರುವ ಪ್ರೈಮ್ ನಂಬರ್ಗಳ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾರ. ಅವಿಭಾಜ್ಯ ಸಂಖ್ಯೆಗಳ ಅಂತಂದ್ರೆ ಏನು? ಯಾವ ಸಂಖ್ಯೆಗಳು 2 ಫ್ಯಾಕ್ಟರ್ಗಿಂತ ಜಾಸ್ತಿ ಫ್ಯಾಕ್ಟರ್ಸ್ ಗಳನ್ನ ಹೊಂದಿರಲ್ವೋ ಅವುಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಯಾವ ಸಂಖ್ಯೆ ತನ್ನಿಂದ ಮತ್ತು 1ರಿಂದ ಮಾತ್ರ ಭಾಗ ಹೋಗ್ತಿರುತ್ತೋ ಆ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ 32ಕ್ಕಿಂತ 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕೆ ಅನ್ನೋದನ್ನ ನಾನು ನಂಬರ್ ಸಿಸ್ಟಮ್ ಹೇಳುವಾಗ ಹೇಳ್ತೀನಿ. 32ಕ್ಕಿಂತ ಚಿಕ್ಕದಿರುವ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಬರ್ಕೊಂಡು ಬಿಡೋಣ. 2 ಇದೆ, 3 ಇದೆ, 4 ಆಗಲ್ಲ, 5 ಇದೆ, 7 ಇದೆ, 8 ಆಗಲ್ಲ, 9 ಆಗಲ್ಲ. 9 ಅನ್ನೋದು 3ರಿಂದನೂ ಭಾಗ ಆಗುತ್ತೆ, 9ರಿಂದನೂ ಭಾಗ ಆಗುತ್ತೆ, 1ರಿಂದನೂ ಭಾಗ ಆಗುತ್ತೆ. ಸೊ 9 ಅನ್ನೋದು ನಮಗೆ ಅವಿಭಾಜ್ಯ ಸಂಖ್ಯೆ ಆಗಲ್ಲ. 7 ಇದೆ, 11 ಇದೆ, 13 ಇದೆ, 15 ಬರಲ್ಲ, 14 ಬರಲ್ಲ, 17 ಇದೆ, 19, 23, 27, 29. ಸೊ ಇವಿಷ್ಟು 32ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು. 31 ಕೂಡ ಬರುತ್ತೆ. ಸೊ ಇವಾಗ 5 5 5 10 17 7 28 38 41 51 58 78 78 77 77 100 130 160 ಸೊ 160 ಇವುಗಳ ಸಮ ಇತ್ತು. ಒಟ್ಟು ಎಷ್ಟು ಸಂಖ್ಯೆಗಳದಾವು? 1 2 3 4 5 6 7 8 9 10 11 ಇದಾವೆ. 160 ಡಿವೈಡ್ ಬೈ 11 ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. 11 11 5 ಕ್ಯಾರಿ ಆಯಿತು. 11 4 44 6 ಕ್ಯಾರಿ ಆಯಿತು. 11 5 14.5 ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ಸ್ ಅಲ್ಲಿ 14.5 ಕೊಟ್ಟಿಲ್ಲ. 14.5 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಮಾಡ್ಕೊಂಡ್ಬರೋಣ. 14.5 ಇಸ್ ದಿ ರೈಟ್ ಆನ್ಸರ್. ಏನ್ ಮಾಡಿದೀವಿ ನಾವು ಇವಾಗ? 32ಕ್ಕಿಂತ ಚಿಕ್ಕವಿರುವ ಎಲ್ಲಾ
ಪ್ರೈಮ್ ನಂಬರ್ಸ್ಗಳನ್ನ ಬರ್ಕೊಂಡ್ವಿ, ಅವುಗಳನ್ನ ಆ್ಯಡ್ ಮಾಡಿ ಅವುಗಳು ಎಷ್ಟು ಅದಾವೋ ಅಷ್ಟು ಸಂಖ್ಯೆಯಿಂದ ಡಿವೈಡ್ ಮಾಡಿಬಿಟ್ರೆ ನಮಗೆ ಅವುಗಳ ಆವರೇಜ್ ಸಿಗುತ್ತೆ. ಸೊ ಆವರೇಜ್ ಎಷ್ಟು ಬಂತು? 14.5 ಬಂತು. ನೆಕ್ಸ್ಟ್ ಕ್ವಶನ್, ಸ್ವಪ್ನಿಲ್ 16 ದಿನಗಳಲ್ಲಿ ಸೋಫಾವನ್ನು ನಿರ್ಮಿಸಬಹುದು. ರೇವತಿ ಜೊತೆಗೂಡಿ ಕೆಲಸ ಮಾಡುವುದರಿಂದ 128/17 ದಿನಗಳಲ್ಲಿ ಕೆಲಸ ಮುಗಿಸಬಹುದು. ರೇವತಿ ಒಬ್ಬಳೇ ಕೆಲಸ ಮಾಡುತ್ತಿದ್ದರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ದಿನಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಇಲ್ಲೇನಾಗಿದೆ, ಸ್ವಪ್ನಿಲ್ ಒಂದು ಸೋಫಾವನ್ನ 16 ದಿನದಾಗ ರೆಡಿ ಮಾಡ್ಬೋದು ಅಂತ. ಒಂದ್ ವೇಳೆ ರೇವತಿ ಜೊತೆ ಕೆಲಸ ಮಾಡಿದ್ರ ಆ ಸೋಫಾವನ್ನ 128/17 ದಿನಗಳಲ್ಲಿ ಪೂರ್ತಿಯಾಗಿ ಮುಗಿಸ್ಬೋದು ಅಂತ. ಒಂದ್ ವೇಳೆ ರೇವತಿ ಒಬ್ಬಕ್ಕೆ ಕೆಲಸ ಮಾಡಿದ್ರ ಆ ಸೋಫಾವನ್ನ ಎಷ್ಟು ದಿನಗಳಲ್ಲಿ ಮುಗಿಸ್ತಾಳ ಅಂತ ಕ್ವಶನ್ ಇದೆ. ಸೊ ಇದು ಸ್ವಪ್ನಿಲ್ ಪ್ಲಸ್ ರೇವತಿ 128/17 ದಿಂದ ಮುಗಿಸ್ತಾರ. ಸೊ 16 ಮತ್ತು 128/17 LCM ಎಷ್ಟು? 128. 16 ಎಂಟ್ಲೆ 128, 128 ಒಂದ್ಲೆ 128. ಬಟ್ ಇಲ್ಲಿ 128ಕ್ಕೆ 17 ಡಿವೈಡ್ ಆಗಿರೋದ್ರಿಂದ 128/17 ಇಂಟು 17 ಮಾಡಿದಾಗ ನಮಗೆ 128 ಬರುತ್ತೆ. ಬಿಕಾಸ್ 128/17 ಇಂಟು 17 ಮಾಡಿದಾಗ 17 ಕ್ಯಾನ್ಸಲ್ ಆಗುತ್ತೆ. ಸೊ 128 ಇಂಟು 1 128 ಬರುತ್ತೆ. ಇಲ್ಲಿ ಸ್ವಪ್ನಿಲ್ ಒಂದು ದಿನಕ್ಕೆ 8 ಕೆಲಸ ಮಾಡ್ತಾನ. ಸ್ವಪ್ನಿಲ್ ಮತ್ತು ರೇವತಿ ಸೇರಿ ಒಂದು ದಿನಕ್ಕೆ 17 ಕೆಲಸ ಮಾಡ್ತಾ ಇದ್ದಾರ. ಇವರಿಬ್ರು ಸೇರಿ 17 ಮಾಡ್ತಾರ, ಸ್ವಪ್ನಿಲ್ ಒಬ್ಬನೇ 8 ಕೆಲಸ ಮಾಡ್ತಾನ. ಸೊ ಈ 17ರಲ್ಲಿ 8 ನಾವು ಮೈನಸ್ ಮಾಡಿಬಿಟ್ರ ರೇವತಿ ಒಬ್ಳೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾಳ ಅನ್ನೋದು ಸಿಕ್ಬಿಡುತ್ತೆ. ಸೊ 17ರಲ್ಲಿ 8 ಮೈನಸ್ ಮಾಡಿದ್ರ 9. ಸೊ ರೇವತಿ ಒಬ್ಳೆ ಒಂದು ದಿನಕ್ಕೆ 9 ಕೆಲಸ ಮಾಡ್ತಾ ಇದ್ದಾಳೆ. ಒಟ್ಟು ಕೆಲಸ ಎಷ್ಟಿದೆ? 128 ಇದೆ. ಸೊ 128/9 ಮಾಡಿಬಿಟ್ರೆ ನಮ್ಗೆ ಎಷ್ಟು ದಿನದಲ್ಲಿ ಆ ಸೋಫಾವನ್ನು ರೆಡಿ ಮಾಡ್ತಾಳ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವರು ಇದು ಫ್ರಾಕ್ಷನ್ ಅಲ್ಲೇ ಕೊಟ್ಟಿದಾರ. ಸೊ ಆಕಿ ತೆಗೆದುಕೊಳ್ಳುವ ಒಟ್ಟು ದಿನಗಳ ಸಂಖ್ಯೆ 128/9. ಆಪ್ಷನ್ ಎ 128/9 ದಿನಗಳು ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 384 ಮೀಟರ್ ಉದ್ದದ ರೈಲು 12 ಸೆಕೆಂಡುಗಳಲ್ಲಿ ವಿದ್ಯುತ್ ಕಂಬವನ್ನು ದಾಟುತ್ತದೆ ಮತ್ತು 12 ಸೆಕೆಂಡುಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಅದೇ ಉದ್ದದ ಮತ್ತೊಂದು ರೈಲನ್ನು ದಾಟುತ್ತದೆ. ಎರಡನೇ ರೈಲಿನ ವೇಗ ಎಷ್ಟು ಅಂತ ಕೇಳಿದಾರೆ. ಸೊ ಕೊಟ್ಟಿರೋ ಡೇಟಾಗಳ ಮೇಲೆ ನಾವು ಹೇಳ್ಬಿಡ್ಬೋದು, ಮೊದಲನೇ ರೈಲಿನ ವೇಗ ಎಷ್ಟಿದೆಯೋ ಅಷ್ಟೇ ವೇಗ ಎರಡನೇ ರೈಲಿನದು ಕೂಡ ಇದೆ. ಇಲ್ಲಿ ಸಾಲ್ವ್ ಮಾಡೋಣ ನೋಡಿ. ರೈಲಿನ ಉದ್ದ ಎರಡೂ ರೈಲಿನ ಉದ್ದ ಎಷ್ಟಿದೆ? 384 ಮೀಟರ್ ಇದೆ. ಮೊದಲನೇ ರೈಲಿಂದು 384 ಇದೆ, ಎರಡನೇ ರೈಲಿಂದು 384 ಇದೆ. ಅದೇ ಉದ್ದದ ಅಂತ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಏನಾಗಿದೆ, ಒಂದು ಕಂಬವನ್ನ ಈ 384 ಮೀಟರ್ ಉದ್ದದ ರೈಲು 12 ಸೆಕೆಂಡ್ಗಳಲ್ಲಿ ದಾಟ್ತಾ ಇದೆ ಅಂತಂದ್ರೆ, ಇಲ್ಲೊಂದು ಕಂಬ ಇದೆ, ಈ ಕಂಬವನ್ನ ಈ ರೈಲು 12 ಸೆಕೆಂಡ್ಗಳಲ್ಲಿ ದಾಟ್ತಾ ಇದೆ ಅಂತಂದ್ರೆ, ಸೊ ಇದು ತನ್ನ ಉದ್ದವನ್ನ ದಾಟ್ಕೊಂಡಿರುತ್ತೆ. ಈ ಟ್ರೈನು ಸಂಪೂರ್ಣವಾಗಿ ಕಂಬವನ್ನ ದಾಟೋದು ಯಾವಾಗ ಅಂತಂದ್ರೆ, ಈ ಕೊನೆಯ ಬೋಗಿಯನ್ನು ಕೂಡ ದಾಟದಾಗ. ಸೊ ಕೊನೆಯ ಬೋಗಿ ಇದನ್ನ ದಾಟದಾಗ ಇಂಜಿನ್ ನಮ್ಗ ಇಲ್ಲಿ ಬಂದಿರುತ್ತೆ. ಸೊ ಈ ಟ್ರೈನು ತನ್ನ ಉದ್ದವನ್ನು ತಾನು ದಾಟದಂಗ ಆಯ್ತು. ಅಂದ್ರೆ 384 ಮೀಟರ್ ಮೂವ್ ಆದಂಗ ಆಯ್ತು. 384 ಮೀಟರ್ನ 12 ಸೆಕೆಂಡ್ಗಳಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಪ್ರತಿ ಸೆಕೆಂಡ್ಗೆ ಅದರದ್ದು ವೇಗ ಎಷ್ಟು? 12 12 12 3 36, 2 ಕ್ಯಾರಿ ಆಯ್ತು, 12 24. ಸೊ 32 ಮೀಟರ್ ಪರ್ ಸೆಕೆಂಡ್. ಮೊದಲನೇ ಟ್ರೈನಿನ ಸ್ಪೀಡ್ ಎಷ್ಟು? 32 ಮೀಟರ್ ಪರ್ ಸೆಕೆಂಡ್. ಇವಾಗ ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದಾವಂತ, ಲೆಂತ್ ಸೇಮ್ ಇದೆ ಅಂತ. ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದಾವಂತ. ಎರಡು ಒಂದೊಂದೊಂದು 12 ಸೆಕೆಂಡ್ಗಳಲ್ಲಿ ದಾಟ್ಕೊಂತಾವಂತ. 12 ಸೆಕೆಂಡ್ಗಳಲ್ಲಿ ದಾಟ್ಕೊಳ್ತಾವಂತ. ಇವಾಗ ಇದ್ರದ್ದು ಲೆಂತ್ 384 ಮೀಟರ್ ಇದೆ, ಇದ್ರದ್ದು ಲೆಂತ್ ಕೂಡ 384 ಮೀಟರ್ ಇದೆ. ಎರಡರ ಲೆಂತ್ ಸಮಾನವಾಗಿದೆ. ಇವೆರಡು 12 ಸೆಕೆಂಡ್ಗಳಲ್ಲಿ ಒಂದೊಂದೊಂದು ದಾಟ್ಕೊಳ್ತಾವಂತ. ಒಂದೊಂದೊಂದು ದಾಟ್ಕೊಳ್ತಾ ಹೋದ್ರ ಅರ್ಥ ಏನು? ಈ ಟ್ರೈನ್ ಇದು ಮೊದಲನೇ ಟ್ರೈನ್, ಇದು ಎರಡನೇ ಟ್ರೈನ್. ಮೊದಲನೇ ಟ್ರೈನ್ ಇಲ್ಲಿ ಬಂದಿರುತ್ತೆ ಒಂದೊಂದೊಂದು ದಾಟ್ಕೊಂಡಾಗ, ಎರಡನೇ ಟ್ರೈನ್ ಇಲ್ಲಿ ಬಂದಿರುತ್ತೆ. ಸೊ ಮೊದಲನೇ ಟ್ರೈನಿನ ಇಂಜಿನ್ ಇಲ್ಲಿದೆ, ಎರಡನೇ ಟ್ರೈನಿನ ಇಂಜಿನ್ ಇಲ್ಲಿದೆ. ಸೊ ಒಂದೊಂದೊಂದು ದಾಟ್ಕೊಳ್ಳೋದು ಯಾವಾಗ ಅಂತಂದ್ರೆ, ಮೊದಲನೇ ಟ್ರೈನಿನ ಕೊನೆಯ ಬೋಗಿ ಎರಡನೇ ಟ್ರೈನಿನ ಕೊನೆಯ ಬೋಗಿಯನ್ನ ದಾಟದಾಗ. ಸೊ ಒಂದೊಂದೊಂದು ದಾಟ್ಕೊಂಡಾಗ ಅವುಗಳ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? 384 ಮೀಟರ್ ಪ್ಲಸ್ 384 ಮೀಟರ್ ಆಗಿರುತ್ತೆ. ಸೊ 384 ಮೀಟರ್ ಪ್ಲಸ್ 384 ಮೀಟರ್ ಎಷ್ಟು? 4 4 8 8 8 16, 1 ಕ್ಯಾರಿ ಆಯ್ತು, 3 6 ಪ್ಲಸ್ 1
768 ಮೀಟರ್ ಆಗಿರುತ್ತೆ. ಈ 768 ಮೀಟರ್ನ 12 ಸೆಕೆಂಡ್ಗಳಲ್ಲಿ ದಾಟ್ಕೊಂಡಿದಾವಂತ. 768 ಮೀಟರ್ನ 12 ಸೆಕೆಂಡ್ಗಳಲ್ಲಿ ದಾಟ್ಕೊಂಡಿದಾವಂತಂದ್ರೆ ಪ್ರತಿ ಸೆಕೆಂಡಿಗೆ ಅದ್ರ ವೇಗ ಎಷ್ಟು ಅಂತಂದ್ರೆ 12 12 12 72 4 ಕ್ಯಾರಿ ಆಯ್ತು, 12 48. ಸೊ ಅಲ್ಲಿ ಬಂದಂತ ವೇಗ 64 ಮೀಟರ್ ಪರ್ ಸೆಕೆಂಡ್. ಓಕೆ. ಯಾವುದೇ ಎರಡು ಮೂವಿಂಗ್ ಆಬ್ಜೆಕ್ಟ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾವೆ ಅಂತಂದ್ರೆ ಅವುಗಳ ಸ್ಪೀಡ್ಗಳು ಆಡ್ ಆಗ್ತಿರ್ತವೆ. ಈಗ ಒಂದ್ ವೇಳೆ ಈ ಟ್ರೈನ್ ನಿಂತಲ್ಲೇ ಸ್ಟ್ಯಾಟಿಕ್ ಆಗಿ ನಿಂತಿದ್ರೆ ಈ ಟ್ರೈನ್ ಇದನ್ನು ದಾಟೋದಕ್ಕೆ 12 ಸೆಕೆಂಡ್ಗಳಿಗಿಂತಲೂ ಜಾಸ್ತಿ ಟೈಮ್ ಬೇಕಾಗ್ತಿತ್ತು. ನನ್ನ ಮಾತುಗಳ ಮೇಲೆ ಗಮನ ಇರಲಿ. ಈ ಟ್ರೈನು ಏನಾದರೂ ಸ್ಟ್ಯಾಟಿಕ್ ಆಗಿ ನಿಂತಲ್ಲೇ ನಿಂತಿದ್ರೆ ಈ ಟ್ರೈನ್ ದಾಟೋದಕ್ಕೆ 12 ಸೆಕೆಂಡ್ಗಳಿಗಿಂತ ಜಾಸ್ತಿ ಟೈಮ್ ಬೇಕಾಗ್ತಿತ್ತು. ಅಥವಾ ಇದೇ ಟ್ರೈನ್ ನಿಂತಲ್ಲೇ ನಿಂತಿದ್ರೆ ಈ ಟ್ರೈನ್ ದಾಟೋದಕ್ಕೆ 12 ಸೆಕೆಂಡ್ಗಳಿಗಿಂತ ಜಾಸ್ತಿ ಟೈಮ್ ಬೇಕಾಗ್ತಿತ್ತು. ಇವಾಗ 12 ಸೆಕೆಂಡ್ ಟೈಮ್ ಯಾಕೆ ಬರ್ತಾ ಇದೆ ಅಂತಂದ್ರೆ ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದಾವೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದಾವೆ ಅಂತಂದ್ರೆ ಇವೆರಡು ಸ್ಪೀಡ್ಗಳು ಆಡ್ ಆಗ್ತವೆ. ಇವಾಗ ಇದ್ರ ಸ್ಪೀಡ್ ಇದನ್ನ ದಾಟೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಇದ್ರ ಸ್ಪೀಡ್ ಕೂಡ ಇದನ್ನ ದಾಟೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇವೆರಡು ಸ್ಪೀಡ್ ಆಡ್ ಆದಾಗ ನಮಗೆ 64 ಮೀಟರ್ ಪರ್ ಸೆಕೆಂಡ್ ಬರ್ತಾ ಇದೆ, ಎರಡು ಸ್ಪೀಡ್ಗಳು ಆಡ್ ಆದಾಗ. ಬಟ್ ನಮಗೆ ಮೊದಲನೇ ಟ್ರೈನ್ ಸ್ಪೀಡ್ ಗೊತ್ತಿದೆ 32 ಮೀಟರ್ ಪರ್ ಸೆಕೆಂಡ್. ಸೊ 64 ಮೀಟರ್ ಪರ್ ಸೆಕೆಂಡ್ ನಲ್ಲಿ ನಾವು 32 ಮೀಟರ್ ಪರ್ ಸೆಕೆಂಡ್ ನ ಮೈನಸ್ ಮಾಡಿಬಿಟ್ರೆ ಎರಡನೇ ಟ್ರೈನ್ ಸ್ಪೀಡ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದು ಮೊದಲನೇ ಟ್ರೈನ್ ಸ್ಪೀಡು, ಎರಡನೇ ಟ್ರೈನ್ ಸ್ಪೀಡು ಇವೆರಡೂ ಸೇರಿ 64 ಮೀಟರ್ ಪರ್ ಸೆಕೆಂಡ್ ಇದೆ. ಮೊದಲನೇ ಟ್ರೈನ್ ಸ್ಪೀಡ್ ಎಷ್ಟಿದೆ 32 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ನಮಗೆ ಟ್ರೈನ್ 2 ಸ್ಪೀಡ್ ಬೇಕಾದ್ರೆ ಈ 64 ನಲ್ಲಿ 32 ನ ಮೈನಸ್ ಮಾಡಬೇಕು. 64 ನಲ್ಲಿ 32 ನ ಮೈನಸ್ ಮಾಡಿದ್ರೆ ನಮಗೆ ಏನು ಬರುತ್ತೆ 32 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಆಪ್ಷನ್ ಡಿ 32 ಮೀಟರ್ ಪರ್ ಸೆಕೆಂಡ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇವಿಷ್ಟು 20 ಕ್ವಶನ್ಸ್ಗಳು ಏನಿದ್ವಲ್ಲ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳು ಎರಡನೇ ಶಿಫ್ಟ್ ನಲ್ಲಿ ಕೇಳಲಾದ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳು ಆಗಿದ್ವು. ಸೊ ಇವಾಗ ನಾವು ಏನೇನ್ ಮಾಡಿದ್ವಿ, ಮೊದಲನೇ ಶಿಫ್ಟ್ ನಲ್ಲಿ ಕೇಳಿದಂತಹ 20 ಆಪ್ಟಿಟ್ಯೂಡ್ ಕ್ವಶನ್ಸ್ಗಳು ಮತ್ತು ಎರಡನೇ ಶಿಫ್ಟ್ ನಲ್ಲಿ ಕೇಳಿದಂತಹ 20 ಆಪ್ಟಿಟ್ಯೂಡ್ ಕ್ವಶನ್ಸ್ಗಳ ಇನ್ ಡೀಟೇಲ್ ಆಗಿ ನೋಡಿದ್ವಿ. ಇವಾಗ ಏನ್ ನೋಡೋಣ ಅಂತಂದ್ರೆ ಅದೇ ದಿನ ಅಂದ್ರೆ ಫೆಬ್ರವರಿ 20, 2024 ನಡೆದಂತಹ ಮೂರನೇ ಶಿಫ್ಟ್ ನಲ್ಲಿ ಕೇಳಲಾದಂತಹ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನ ನೋಡೋಣ. ಸೊ ಮೂರನೇ ಶಿಫ್ಟ್ ನ ಮೊದಲ ಪ್ರಶ್ನೆ ಹೀಗಿದೆ: 6 ಸ್ನೇಹಿತರು ಸರಾಸರಿ 144 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದ್ದಾರೆ. 150 ಸೆಂಟಿಮೀಟರ್ ಎತ್ತರವಿರುವ ಹುಡುಗ ಗುಂಪನ್ನು ತೆರೆಯುತ್ತಾನೆ. ಹೊಸ ಸರಾಸರಿ ಎತ್ತರವನ್ನು ಹುಡುಕಿ ಅಂತ ಹೇಳಿದಾರೆ. ಸೊ 6 ಮಂದಿ ಅದರ, ಅವ್ರ 6 ಮಂದಿದು ಹೈಟ್ ಆವರೇಜ್ ಎಷ್ಟಿದೆ ಅಂದ್ರೆ 144 ಸೆಂಟಿಮೀಟರ್ ಇದೆ. ಆ 6 ಮಂದಿಯಲ್ಲಿ ಒಬ್ಬವ 150 ಸೆಂಟಿಮೀಟರ್ ಇದ್ದ. ಇವಾಗ ಆ ಗುಂಪನ್ನ ತೊರಿತಾನಂತ. ಸೊ ಉಳಿದ 5 ಮಂದಿದು ಆವರೇಜ್ ಹೈಟ್ ಎಷ್ಟು ಅಂತ ಹೇಳ್ತಾರೆ. ಸಿ, ಫಸ್ಟ್ ಆಫ್ ಆಲ್ ಸರಾಸರಿ ಅಂದ್ರೆ ಏನು, ಆವರೇಜ್ ಅಂದ್ರೆ ಏನು, ಈಕ್ವಲ್ ಡಿಸ್ಟ್ರಿಬ್ಯೂಷನ್. 6 ಮಂದಿದು 144 ಆಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ 144 ಬರ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ 144 ಬರ್ತಾ ಇತ್ತು. ಒಂದ್ ವೇಳೆ 144 ಸೆಂಟಿಮೀಟರ್ ಹೈಟ್ ಇರೋ ಒಬ್ಬ ವ್ಯಕ್ತಿ ಏನಾದ್ರು ಆಚೆ ಕಡೆ ಹೋಗಿದ್ರ ನಮಗೆ ಆವರೇಜ್ ಸೇಮ್ ಉಳಿತಾ ಇತ್ತು. ಬಟ್ 144ಕ್ಕಿಂತನೂ ಜಾಸ್ತಿ ಅಂದ್ರೆ 150 ಸೆಂಟಿಮೀಟರ್ ಇರೋ ವ್ಯಕ್ತಿ ಆ ಗುಂಪಿನಿಂದ ಹೊರಗೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಉಳಿದ 5 ಜನದ್ದು ಆವರೇಜ್ ಹೈಟ್ ಕಡಿಮೆ ಆಗುತ್ತೆ. ಸೊ ನಮಗೆ ಆನ್ಸರ್ 144ಕ್ಕಿಂತನೂ ಜಾಸ್ತಿ ಕಡಿಮೆ ಬರಬೇಕು, ಜಾಸ್ತಿ ಬರಬೇಕು. ಸೊ 144ಕ್ಕಿಂತನೂ ನಮ್ಗೆ ಇವಾಗ ಹೈಟ್ ಕಡಿಮೆ ಬರುತ್ತೆ. ಯಾಕಂತಂದ್ರೆ 150 ಸೆಂಟಿಮೀಟರ್ ಹೈಟ್ ಇರೋನು ಆಚೆ ಹೋಗ್ತಾ ಇರೋದ್ರಿಂದ. ಸೊ ಯಾವ ರೀತಿ ಮಾಡ್ಬೋದು ನಾವು ಇದನ್ನ, ಮೊದಲು 6 ಜನರದ್ದು ಪ್ರತಿಯೊಬ್ಬರಿಗೂ 144 ಸೆಂಟಿಮೀಟರ್ ಇತ್ತು. ಸೊ 6 ಜನರಿಗೆ ಎಷ್ಟಾಯ್ತು, 6 4 24, 2 ಕ್ಯಾರಿ ಆಯ್ತು, 24 ಪ್ಲಸ್ 6, 6 1 6, 864 ಸೆಂಟಿಮೀಟರ್ ಇತ್ತು ಅವರೆಲ್ಲರದು ಹೈಟ್ ಸೇರಿ. ಇವಾಗ 150 ಸೆಂಟಿಮೀಟರ್ ಇರೋ ವ್ಯಕ್ತಿ ಒಬ್ಬವ ಆಚೆ ಹೋಗ್ತಾ ಇದ್ದಾನೆ. ಸೊ ಅವನನ್ನ ಮೈನಸ್ ಮಾಡಿಬಿಡೋಣ. ಇವಾಗ ಏನು ಉಳಿಯುತ್ತೆ, 6 5 ಹೋದ್ರೆ 1, 8 1 ಹೋದ್ರೆ 7, 714 ಸೆಂಟಿಮೀಟರ್ ಇರುತ್ತೆ. ಈ 714 ಸೆಂಟಿಮೀಟರ್ ಅನ್ನೋದೇನು, ಉಳಿದ 5 ಜನರ ಒಟ್ಟು ಹೈಟ್ಗಳ ಮೊತ್ತ. ಸೊ ಸರಾಸರಿ ಬೇಕಾದ್ರೆ ನಮಗ ಈ 714/5 ಮಾಡಿಬಿಡ್ಬೇಕು. 5 1 5, 2 ಕ್ಯಾರಿ ಆಯ್ತು, 5 4 20, 1 ಕ್ಯಾರಿ ಆಯ್ತು, 5 1 5, 5 8 40,
ಸರಿ ಇದೆ 5 2 10 5 1 5 2 ಕ್ಯಾರಿ ಆಯಿತು 5 4 20 1 ಕ್ಯಾರಿ ಆಯಿತು 5 2 10 5 8 40 ಸೊ 142.8 centimeter is the right answer. ಆಪ್ಷನ್ ಎ 142.8 centimeter is the right answer. ಮೊದಲ 6 ಸ್ನೇಹಿತರ ಸರಾಸರಿ ಎಷ್ಟಿತ್ತು 144 ಇತ್ತು. ಒಬ್ಬ 150 ಸೆಂಟಿಮೀಟರ್ ಇರೋ ವ್ಯಕ್ತಿ ಆ ಗುಂಪಿನಿಂದ ಹೊರಗೋದ ಅಂತಂದ್ಮೇಲೆ ನಮಗೆ ಆನ್ಸರ್ 144ಕ್ಕಿಂತ ಕಡಿಮೆನೇ ಬರಬೇಕು. ಒಂದು ವೇಳೆ 144 ಸೆಂಟಿಮೀಟರ್ ಇರುವ ಹೈಟ್ ಇರುವ ವ್ಯಕ್ತಿ ಏನಾದರೂ ಆಚೆ ಹೋಗಿದ್ರೆ ನಮಗೆ ಅವರೇಜ್ ಸೇಮ್ ಉಳಿತಾ ಇತ್ತು 144 ಉಳಿತಾ ಇತ್ತು. ಬಟ್ ಇವಾಗ 144 ಸೆಂಟಿಮೀಟರ್ಗಿಂತನೂ ಹೈಟ್ ಜಾಸ್ತಿ ಇರೋ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ 144 ಸೆಂಟಿಮೀಟರ್ಗಿಂತ ನ್ಯೂ ಅವರೇಜ್ ಕಡಿಮೆ ಇರುತ್ತೆ. ಸೊ ನಮಗೆ ಆನ್ಸರ್ 144 ಸೆಂಟಿಮೀಟರ್ಗಿಂತ ಕಡಿಮೆ ಇರೋದೇ ಬರಬೇಕಾಗುತ್ತೆ. ಸೊ ಆಪ್ಷನ್ ಸಿ ಮತ್ತು ಆಪ್ಷನ್ ಬಿ ನ ನಾವು ಮೊದಲೇ ಎಲಿಮಿನೇಟ್ ಮಾಡಿಬಿಡಬಹುದು. ಸೊ ಇವೆರಡರಲ್ಲಿ ಯಾವುದು ಅಂತ ಕಂಡುಹಿಡಿಯೋಕೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇನ್ನೂ ಈಸಿಯಾಗಿ ಯಾವ ರೀತಿ ಮಾಡಬಹುದು ಅಂತಂದ್ರೆ ಇವಾಗ 144 ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಆಗಿತ್ತು. 144ಕ್ಕಿಂತನೂ 6 ಸೆಂಟಿಮೀಟರ್ ಹೆಚ್ಚಿರುವ ವ್ಯಕ್ತಿ ಆಚೆ ಹೋಗ್ತಾ ಇದ್ದಾನೆ. ಸೊ 6 ಸೆಂಟಿಮೀಟರ್ ಹೆಚ್ಚಿರುವ ವ್ಯಕ್ತಿ ಆಚೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಸೊ 6 ಆ ಗುಂಪಿನಿಂದ ಹೋಗ್ತಾ ಇದೆ ಅಂತಂದ್ರೆ ಈಗ ಇನ್ನುಳಿದವರು 5 ಪ್ರತಿಯೊಬ್ಬರಲ್ಲೂ ಈ 6 ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ಬೇಕು -6 ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಈ 6 ನ ಈ ಉಳಿದ 5 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ 5 1 5 1 ಕ್ಯಾರಿ ಆಯಿತು 5 2 10 -1.2 ಬರುತ್ತೆ. ಸೊ ಇವಾಗ 144ರಲ್ಲಿ -1.2 ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. 144 -1.2 = 142.8 ಬರುತ್ತೆ. ಸೊ ಆಪ್ಷನ್ ಎ 142.8 ಇಸ್ ದಿ ರೈಟ್ ಆನ್ಸರ್. ಎಕ್ಸಾಮ್ನಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ. ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಿಂಪಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮೆಥಡ್ ಮೂಲಕ ನಾವು ಮಾಡಬಹುದು. ನೆಕ್ಸ್ಟ್ ಕ್ವಶನ್, ವೆಚ್ಚದ ಬೆಲೆ ಮತ್ತು ಮಾರಾಟದ ಬೆಲೆಯ ನಡುವಿನ ವ್ಯತ್ಯಾಸವು ₹264 ಇದೆ. ಲಾಭದ ಶೇಕಡಾವಾರು 33% ಆಗಿದ್ದರೆ ಮಾರಾಟದ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ 33% ಲಾಭದಲ್ಲಿ ಮಾರಿದಾನಂತ. ಸೊ ಆ 33% ಲಾಭ ಅನ್ನೋದೇ ನಮಗ ₹264 ಆಗೈತಿ. ವೆಚ್ಚದ ಬೆಲೆ ಮತ್ತು ಮಾರಾಟದ ಬೆಲೆಯ ನಡುವಿನ ವ್ಯತ್ಯಾಸ ನಮಗ ಲಾಭ ಆಗಿರುತ್ತೆ. ಆ ಲಾಭನ ನಮಗ ₹264 ಆಗೈತಿ. ಹಾಗಾದ್ರೆ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದಾರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದಾರೆ. ಒಂದ್ ವೇಳೆ ಒಂದು ವಸ್ತುವನ್ನ ರೆಡಿ ಮಾಡೋದಕ್ಕೆ ಅವನಿಗೆ 100% ಖರ್ಚಾಗಿದ್ರ ಮಾರಿದ ಎಷ್ಟಕ್ಕ 133% ಮಾರಿದಾನ. ಇದು ಕಾಸ್ಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. ಅವ್ನು 100% ಖರ್ಚಾಗಿದ್ರ 100 ಖರ್ಚಾಗಿದ್ರ 133ಕ್ಕೆ ಮಾರಿದಾನ. ಸೊ ಇಲ್ಲಿ ಲಾಭ ಎಷ್ಟಾಯ್ತು 33% ಲಾಭ ಆಯ್ತು. ಈ 33% ಅನ್ನೋದೇ ನಮಗ ₹264 ಐತಿ. 33% ಅನ್ನೋದೇ ₹264 ಆದ್ರೆ ಕೇಳಿರೋದೇನು ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದಾರೆ. ಮಾರಾಟದ ಬೆಲೆ ಎಷ್ಟಿದೆ 133% ಇದೆ. ಸೊ 133% ಅನ್ನೋದು ಎಷ್ಟಾಗುತ್ತೆ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಚ್ಚದ ಬೆಲೆ ಮತ್ತು ಮಾರಾಟದ ಬೆಲೆಯ ನಡುವಿನ ವ್ಯತ್ಯಾಸ ನಮಗೆ ಯಾವಾಗಲೂ ಲಾಭ ಆಗಿರುತ್ತೆ. ಸೊ ಲಾಭ ಅನ್ನೋದೇ ನಮ್ಗೆ 264 ಆಗಿದೆ ಅಂತ. ಪರ್ಸೆಂಟೇಜ್ ನಲ್ಲಿ ಅದನ್ನ ಏನಂತ ಕೊಟ್ಟಿದಾರ 33% ಲಾಭ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆ 33% ಅನ್ನೋದೇ 264 ಆದ್ರೆ ಮಾರಾಟದ ಬೆಲೆ ನಮಗೆ 133% ಇದೆ. ಸೊ 133% ಅನ್ನೋದು ಎಷ್ಟಾಗುತ್ತೆ? ಪರ್ಸೆಂಟೇಜ್ ಕ್ಯಾನ್ಸಲ್. 11 3 33, 11 2 22, 4 ಕ್ಯಾರಿ ಆಯಿತು 11 4 44, 3 1 3, 3 8 24. ಸೊ 8 × 133 ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. 8 3 24, 2 ಕ್ಯಾರಿ ಆಯಿತು 8 3 24 + 2 6, 8 1 8, 8 + 2 10. ಸೊ 1064. ಆಪ್ಷನ್ ಎ 1064 ಇಸ್ ದಿ ರೈಟ್ ಆನ್ಸರ್. ಒಂದ್ ವೇಳೆ ಮಾರಾಟದ ಬೆಲೆ ಮತ್ತು ವೆಚ್ಚದ ಬೆಲೆಯ ನಡುವಿನ ವ್ಯತ್ಯಾಸ ನಮಗೆ 264 ಆಗಿದ್ರೆ ಆ 264 ಅನ್ನೋದೇ 33% ಆಗಿದ್ರೆ ಸೊ ನಮಗ ಮಾರಾಟದ ಬೆಲೆ ಎಷ್ಟಾಗಿರುತ್ತೆ 1064 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿ ಕ್ರಮವಾಗಿ 20 ದಿನಗಳು ಮತ್ತು 60 ದಿನಗಳಲ್ಲಿ ಒಬ್ಬರೇ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು, ಆದರೆ ಕೆಲವು ದಿನಗಳ ನಂತರ ಎ ಕೆಲಸವನ್ನು ತೊರೆದರು ಮತ್ತು ಬಿ ಉಳಿದ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಿದರು. ಆರಂಭದಿಂದ ಎಷ್ಟು ದಿನಗಳ ನಂತರ ಎ ಕೆಲಸ ಬಿಟ್ಟರು ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಏನಾಗಿದೆ, ಎ ಒಂದು ಕೆಲಸನ ಮಾಡಿದ್ರ 20 ದಿನ ಮುಗಿಸ್ಬಿಡ್ತಾನಂತ. ಅದೇ ಕೆಲಸನ ಬಿ ಮಾಡಿಬಿಟ್ರ 60 ದಿನ ಮುಗಿಸ್ಬಿಡ್ತಾನಂತ. ಇವಾಗ ಏನ್ ಮಾಡಿದಾರ, ಬೇಗ ಮುಗಿಸ್ಬೇಕಂತಂದು ಅವ್ರಿಬ್ಬರು ಸೇರಿ ಕೆಲಸನ ಸ್ಟಾರ್ಟ್ ಮಾಡಿದಾರ. ಬಟ್ ಕೆಲವು ದಿನಗಳ ನಂತರ ಎ ಕೆಲಸನ ಬಿಟ್ಟು ಬಿಡ್ತಾನ.
ಸೊ ಇವಾಗ ಅನಿವಾರ್ಯವಾಗಿ ಉಳಿದ ಕೆಲಸನ ಬಿ ಒಬ್ಬನ ಮಾಡ್ಬೇಕಾಗ್ತದೆ. ಬಿ ಒಬ್ಬನ ಉಳಿದ ಕೆಲಸನ 12 ದಿನದಾಗ ಮಾಡ್ತಾನಂತ. ಬಿ ಒಬ್ಬನ ಉಳಿದ ಕೆಲಸನ 12 ದಿನದಾಗ ಮಾಡೋದಾದ್ರ ಎ ಎಷ್ಟು ದಿನಗಳ ನಂತರ ಕೆಲಸ ಬಿಟ್ಟಿದ್ದ ಅಂತ ಕ್ವಶನ್ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎ ಒಬ್ಬನ ಮಾಡಿದ್ರೆ 20 ದಿನದಾಗ, ಬಿ ಒಬ್ಬನ ಮಾಡಿದ್ರೆ 60 ದಿನದಾಗ ಮುಗಿಸ್ತಾನ. ಅವ್ರಿಬ್ರು ಸೇರಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಬಟ್ ಕೆಲವು ದಿನಗಳ ನಂತರ ಎ ಕೆಲಸ ಬಿಟ್ಬಿಡ್ತಾನ. ಉಳಿದ ಕೆಲಸನ ಅನಿವಾರ್ಯವಾಗಿ ಬಿ ಒಬ್ಬನ ಮಾಡ್ತಾನ ಮತ್ತು 12 ದಿನದ ಕೆಲಸನ ಪೂರ್ಣಗೊಳಿಸ್ತಾನ. ಹಾಗಾದ್ರೆ ಎ ಎಷ್ಟು ದಿನಗಳ ನಂತರ ಕೆಲಸ ಬಿಟ್ಟಿದ್ದ ಅಂತ ಕ್ವಶನ್ ಇದೆ. ಸೊ ಎ 20 ದಿನದಾಗ, ಬಿ 60 ದಿನದಾಗ ಮಾಡ್ತಾನ. 20 ಮತ್ತು 60 LCM 60. ಎ 60 ಮನಿನ 20 ದಿನದಾಗ ಕಟ್ತಾನಂದ್ರ ಪ್ರತಿದಿನಕ್ಕೆ 3 ಮನಿ ಕಟ್ತಾನ ಅಂತ ಅರ್ಥ. ಬಿ 60 ಮನಿನ 60 ದಿನದಾಗ ಕಟ್ತಾನಂದ್ರ ಪ್ರತಿದಿನಕ್ಕೆ 1 ಕಟ್ತಾನೆ ಅಂತ ಅರ್ಥ. ಇವಾಗ ಉಳಿದ ಕೆಲಸನ ಬಿ 12 ದಿನದಾಗ ಮಾಡ್ಯಾನಲ್ಲ. ಸೊ ಈ 12 ದಿನಕ್ಕೆ ಎಷ್ಟು ಕಟ್ಟಿರ್ಬೋದವ? ಪ್ರತಿದಿನಕ್ಕೆ 1 ಮನಿ ಕಟ್ತಾನಂದ್ರ ಆ 12 ದಿನಕ್ಕೆ 12 ಮನಿ ಕಟ್ಟಿರ್ತಾನ. ಸೊ ಉಳಿದಿದ್ದ 12 ಮನಿನ 12 ದಿನದಾಗ ಕಟ್ಟಿದಾನ ಅಂತಂದ್ರ ಈ 60ರಲ್ಲಿ 12 ಮನಿ ಕಟ್ಟಿದಾನೆ ಅಂತಂದ್ರೆ 60ರಲ್ಲಿ 12 ಮನಿ ಮನಸ್ ಮಾಡಿದ್ರೆ ಉಳಿಯೋದು 48. ಸೊ ಈ 48 ಮನಿನ ಇವರಿಬ್ರು ಸೇರೆ ಕಟ್ಟಿದ್ದಾರೆ ಅಂತ ಅರ್ಥ. ಉಳಿದ ಕೆಲಸ ಎಷ್ಟು? 12 ಮನಿ. ಈ 12 ಮನಿನ 12 ದಿನದಾಗ ಕಟ್ಟಿದಾನ. ಸೊ ಈ 12 ಮನಿನ 12 ದಿನದಾಗ ಕಟ್ಟಿದಾನೆ ಅಂದ್ರೆ ಈ 60ರಲ್ಲಿ ಉಳಿದಿರೋದು ಎಷ್ಟು? 48 ಮನಿ. ಈ 48 ಮನಿನ ಎ ಮತ್ತು ಬಿ ಸೇರಿಯೇ ಕಟ್ಟಿರ್ಬೇಕು. ಸೊ ಎ ಮತ್ತು ಬಿ ಸೇರಿ ಒಂದು ದಿನಕ್ಕ 3+1 4 ಮನಿ ಕಟ್ತಾರೆ ಅಂತಂದ್ರೆ, ಒಂದು ದಿನಕ್ಕೆ 4 ಮನಿ ಕಟ್ತಾರೆ ಅಂತಂದ್ರೆ ಈ 48 ಮನಿ ಕಟ್ಟೋದಕ್ಕೆ ಎಷ್ಟು ದಿನ ತಗೊಂಡಿರ್ತಾರ? 4 1 4, 4 2 8, 12 ದಿನ ತಗೊಂಡಿರ್ತಾರ. ಸೊ ಈ 12 ದಿನ ತಗೊಂಡಿರ್ತಾರ. ಈ 12 ದಿನದ ನಂತರ ಎ ಬಿಟ್ಬಿಟ್ಟಾನಂತ ಅರ್ಥ. ಸೊ ನಮ್ಗೆ ಆಪ್ಷನ್ ಡಿ 12 ದಿನಗಳು ಈಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಎ ಕೆಲಸ ಬಿಟ್ಟ ನಂತರ ಬಿ ಉಳಿದ ಕೆಲಸನ 12 ದಿನದಾಗ ಮುಗಿಸ್ತಾನಲ್ಲ. ಈ 12 ದಿನದಾಗ ಅವ ಎಷ್ಟು ಮನಿ ಕಟ್ಟಿರ್ತಾನ ಅಂದ್ರೆ 12 ಮನಿ ಕಟ್ಟಿರ್ತಾನ. ಸೊ ಎ ಬಿಟ್ಟ ನಂತರ ಉಳಿದಿರೋ ಎಷ್ಟು? 12 ಮನಿಗಳು ಮಾತ್ರ. ಅಂದ್ರೆ 48 ಮನಿಗಳನ್ನ ಇವರಿಬ್ರು ಸೇರಿ ಕಟ್ಟಿರ್ತಾರ. ಒಂದು ದಿನಕ್ಕೆ ಇವರಿಬ್ರು ಸೇರಿ 3+1 4 ಮನಿ ಕಟ್ತಾರೆ ಅಂತಂದ್ರೆ 48 ಮನಿನ 12 ದಿನ ಕಟ್ಟಿರ್ತಾರ. ಸೊ ಇದರ ಅರ್ಥ ಏನು? ಎ ಬಿ ಜೊತೆ ಸೇರಿ 12 ದಿನ ಕೆಲಸ ಮಾಡಿರ್ತಾರ. 12 ದಿನದ ನಂತರ ಅವನು ಬಿಟ್ಟಿರ್ತಾನೆ ಕೆಲಸ. ಉಳಿದ 12 ಮನಿನ 12 ದಿನದಾಗ ಅವನು ಕಟ್ಟಿರ್ತಾನ. ಸೊ ಆಪ್ಷನ್ ಡಿ 12 ದಿನಗಳು ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 4 ಸಂಖ್ಯೆಗಳ ಸರಾಸರಿ 52. ಮೊದಲ 2 ಸಂಖ್ಯೆಗಳ ಸರಾಸರಿಯು ಇತರ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟು. ಮೊದಲ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾರೆ. ಸೊ ಚೆನ್ನಾಗಿದೆ ಕ್ವಶನ್. 4 ಸಂಖ್ಯೆಗಳ ಸರಾಸರಿ 52 ಅಂತ ಅಂದ್ರೆ ಎ ಬಿ ಸಿ ಡಿ ಅಂತ 4 ಸಂಖ್ಯೆ ಅದಾವು. ಇವುಗಳ ಸರಾಸರಿ 52 ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಡಿವೈಡ್ ಬೈ 4 ಈಕ್ವಲ್ಸ್ ಟು 52 ಬರುತ್ತೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಕ್ವಲ್ಸ್ ಟು ಏನಾಗುತ್ತೆ? 52 ಇಂಟು 4 ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದಾರ? ಮೊದಲ 2 ಸಂಖ್ಯೆಗಳ ಸರಾಸರಿಯು ಎ ಪ್ಲಸ್ ಬಿ ಬೈ 2 ಇತರ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟಿದೆ ಅಂತೆ. ಅಂದ್ರೆ ಇದು ಇತರ 2 ಸಂಖ್ಯೆಗಳು ಯಾವ್ಯಾವು? ಸಿ ಪ್ಲಸ್ ಡಿ. ಸಿ ಪ್ಲಸ್ ಡಿ ಬೈ 2 ನ 3 ಪಟ್ಟಿದೆ ಅಂತೆ. ಸೊ ಇವಾಗ ಎ ಪ್ಲಸ್ ಬಿ ಮೊದಲ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾರೆ. ಸೊ ಎ ಪ್ಲಸ್ ಬಿ ಅನ್ನೋದು ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಈ ಟು ಕ್ಯಾನ್ಸಲ್. ಇವಾಗ ಎ ಪ್ಲಸ್ ಬಿ ಡಿವೈಡ್ ಬೈ ಸಿ ಪ್ಲಸ್ ಡಿ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ ಈಕ್ವಲ್ಸ್ ಟು 3/1 ಉಳಿತು. ಅಂದ್ರೆ ಸಿ ಪ್ಲಸ್ ಡಿ ಅನ್ನೋದು ಎಷ್ಟಿದೆಯೋ ಅದರ 3 ಪಟ್ಟು ಎ ಪ್ಲಸ್ ಬಿ ಇದೆ ಅಂತ ಅರ್ಥ. ಸಿ ಪ್ಲಸ್ ಡಿ ಅನ್ನೋದು 1 ಯೂನಿಟ್ ಇದ್ರೆ ಎ ಪ್ಲಸ್ ಬಿ ಅನ್ನೋದು 3 ಯೂನಿಟ್ ಇದೆ. ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ 4 ಯೂನಿಟ್ ಬರುತ್ತೆ. ಈ 4 ಯೂನಿಟ್ ಅನ್ನೋದು ಎ ಪ್ಲಸ್ ಬಿ ಮತ್ತು ಸಿ ಪ್ಲಸ್ ಡಿ ಗಳ ಮೊತ್ತ. ಈ 4 ಯೂನಿಟ್ ಅನ್ನೋದೇ ನಮಗ 52 ಇಂಟು 4 ಇದೆ. 52 ಇಂಟು 4 ಇದೆ. ಕೇಳಿರೋದೇನು? ಮೊದಲ 2 ಸಂಖ್ಯೆಗಳ ಮೊತ್ತ ಕೇಳಿದಾರೆ. ಮೊದಲ 2 ಸಂಖ್ಯೆಗಳ ಮೊತ್ತ 3 ಯೂನಿಟ್ ಇದೆ. ಸೊ ಈ 3 ಯೂನಿಟ್ ಅನ್ನೋದು ನಮ್ಗೆ ಎಷ್ಟಾಗುತ್ತೆ? 4 ಕ್ಯಾನ್ಸಲ್. 52 ಇಂಟು 3 ಮಾಡಿದ್ರೆ 3 2 6, 5 3 15. ಸೊ 156 ಆಗುತ್ತೆ. ಮೊದಲ 2 ಸಂಖ್ಯೆಗಳ ಮೊತ್ತ ಆಪ್ಷನ್ ಎ 156. ಒಂದ್ ವೇಳೆ ಕೊನೆಯ 2 ಸಂಖ್ಯೆಗಳ ಮೊತ್ತ ಕೇಳಿದ್ರೆ ನಮಗ ಇಲ್ಲಿ 3 ಇರೋ ಜಾಗದಲ್ಲಿ 1 ಬರಬೇಕಾಗಿತ್ತು. ಬಿಕಾಸ್ ಕೊನೆಯ 2 ಸಂಖ್ಯೆಗಳದ್ದು 1 ಯೂನಿಟ್ ಇದೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಸೊ ಇದಂತೂ ಗೊತ್ತಾಗಿರುತ್ತೆ ನಿಮಗೆ. ಇವಾಗ ಮೊದಲ 2 ಸಂಖ್ಯೆಗಳ ಸರಾಸರಿ ಅದೇನಾಗಿದೆ ಅಂದ್ರೆ ಕೊನೆಯ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟಿದೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎ ಪ್ಲಸ್ ಬಿ ಅನ್ನೋದು ಸಿ ಪ್ಲಸ್ ಡಿ ಅನ್ನೋದರ 3 ಪಟ್ಟಿದೆ ಅಂತ ಗೊತ್ತಾಯ್ತು. ಸೊ 1+3 ಮಾಡಿದ್ರೆ 4 ಯೂನಿಟ್ ಬರುತ್ತೆ. ಆ 4 ಯೂನಿಟ್ ಅನ್ನೋದೇ ಇವುಗಳ ಮೊತ್ತ ಆಗಿದೆ 52 ಇಂಟು 4. ಹಾಗಾದ್ರೆ ಎ ಪ್ಲಸ್ ಬಿ ಅನ್ನೋದು 3 ಯೂನಿಟ್ ಇದೆ. 3 ಯೂನಿಟ್ ಅನ್ನೋದು 156 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಒಂದು ಕುರ್ಚಿಯ ಗುರುತು ಬೆಲೆ 5,000.
10% ಮತ್ತು ಎಕ್ಸ್ ಶೇಕಡ 2 ಸತತ ರಿಯಾಯಿತಿಗಳನ್ನು ನೀಡಿದ ನಂತರ ಕುರ್ಚಿಯನ್ನು 3150ಕ್ಕೆ ಮಾರಿದರೆ ಎಕ್ಸ್ ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನ ಮೊದಲನೇ ಶಿಫ್ಟ್ ನಲ್ಲೂ ಕೇಳಿದ್ರಿ ಈ ತರ ಕ್ವಶನ್. ಸೊ ಈ ತರದ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಅರ್ಥ. ಒಂದು ಕುರ್ಚಿಯ ಮಾರ್ಕ್ ಪ್ರೈಸ್ ಎಷ್ಟಿದೆ, ಗುರುತು ಬೆಲೆ 5000 ಇದೆ. ಇದರ ಮೇಲೆ 2 ಡಿಸ್ಕೌಂಟ್ಗಳನ್ನ ಕೊಡ್ತಾರ. ಮೊದಲನೇ ಡಿಸ್ಕೌಂಟ್ 10%, ಎರಡನೇ ಡಿಸ್ಕೌಂಟ್ X%. ಇವೆರಡೂ ಡಿಸ್ಕೌಂಟ್ಗಳನ್ನ ನೀಡಿದ ನಂತರ ಆ ಕುರ್ಚಿನ 3150ಕ್ಕೆ ಮಾರಿದರ ಈ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಈ ಎಕ್ಸ್ ಡಿಸ್ಕೌಂಟ್ ಕೊಟ್ಟಿದ್ರಲ್ಲ ಅದ್ರ ಬೆಲೆ ಎಷ್ಟು ಅಂತ ಕೇಳಿದಾರ. ಬನ್ನಿ ಮಾಡೋಣ. ಮೊದಲನೇ ಡಿಸ್ಕೌಂಟ್ ಎಷ್ಟಿದೆ, 10% ಇದೆ. ಸೊ 5000ಕ್ಕೆ 10% ಡಿಸ್ಕೌಂಟ್ ಕೊಟ್ರ ಎಷ್ಟಕ್ಕೆ ಮಾರ್ದಂಗ, 5000 10% ಎಷ್ಟು, 500. ಯಾವುದೇ ಒಂದು ಸಂಖ್ಯೆ 10% ಬೇಕಾದ್ರೆ ನಮಗೆ ಆ ಸಂಖ್ಯೆಗೆ 10ರಿಂದ ಡಿವೈಡ್ ಮಾಡಿಬಿಟ್ರೆ ಆ ಸಂಖ್ಯೆ 10% ಸಿಗುತ್ತೆ. ಸೊ 5000ಕ್ಕೆ ನಾವು 10ರಿಂದ ಡಿವೈಡ್ ಮಾಡಿದ್ರೆ 500 ಸಿಗುತ್ತೆ. ಸೊ 5000 10% 500. ಸೊ 5000ಕ್ಕೆ 500 ಡಿಸ್ಕೌಂಟ್ ಕೊಟ್ರೆ 4500ಕ್ಕೆ ಮಾರ್ಬೇಕಾಗಿತ್ತು. 4500ಕ್ಕೆ ಮಾರ್ಬೇಕಾಗಿತ್ತು. ಬಟ್ ಈ 4500 ಮೇಲೂ X% ಡಿಸ್ಕೌಂಟ್ ಕೊಡ್ತಾನ. ಈ X% ಡಿಸ್ಕೌಂಟ್ ಕೊಟ್ಟ ಮೇಲೆ 3150ಕ್ಕೆ ಮಾರ್ತಾನ. ಹಾಗಾದ್ರೆ ಡಿಸ್ಕೌಂಟ್ ಕೊಟ್ಟಿದ್ದಾದ್ರೂ ಎಷ್ಟು, ಈ 4500ರಲ್ಲಿ 3150 ಮೈನಸ್ ಮಾಡಿಬಿಡೋಣ. 5 ಹೋದ್ರೆ 5, 1 ಕ್ಯಾರಿ ಆಯ್ತು. 5ರಲ್ಲಿ 2 ಹೋದ್ರೆ 3, 4ರಲ್ಲಿ 3 ಹೋದ್ರೆ 1. 10% ಡಿಸ್ಕೌಂಟ್ ಕೊಟ್ಟ ಮೇಲೆ 4500ಕ್ಕೆ ಮಾರಿಬಿಡ್ಬೇಕಾಗಿತ್ತು. ಬಟ್ ಈ 4500ರ ಮೇಲೂ ಇವನು 1350 ಡಿಸ್ಕೌಂಟ್ ಕೊಡ್ತಿದ್ದಾನ. ಸೊ 4500ಕ್ಕೆ 1350 ಡಿಸ್ಕೌಂಟ್ ಕೊಟ್ರ ಸೊ ಇಲ್ಲಿ ಶೇಕಡಾದಲ್ಲಿ ಇರೋದ್ರಿಂದ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಈ 100ಕ್ಕೆ ಎಷ್ಟು ಅಂತ ಕಂಡುಹಿಡಿದ್ ಬಿಟ್ರೆ ನಾವು ಎಕ್ಸ್ ನ ಬೆಲೆ ಕಂಡುಹಿಡ್ದಂಗ. ಇವೆರಡು 0, ಇವೆರಡು 0 ಕ್ಯಾನ್ಸಲ್. 15 3ಲೆ 45, 15 9ಲೆ 135, 0 3 3, 3 30 90. ಸೊ ಎಕ್ಸ್ ನ ಬೆಲೆ 30% ಇಸ್ ದಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಒಂದು ಮಾರ್ಕ್ ಪ್ರೈಸ್ ಎಷ್ಟಿದೆ, ಒಂದು ವಸ್ತುವಿಂದು 5000 ಇದೆ. 5000 ಮೇಲೆ ಮೊದಲು 10% ಡಿಸ್ಕೌಂಟ್ ಕೊಡ್ತಾನೆ, ಆಮೇಲೆ X% ಡಿಸ್ಕೌಂಟ್ ಕೊಡ್ತಾನ. ಸೊ ಅವಾಗ 3150ಕ್ಕೆ ಮಾರ್ತಾನೆ. 10% ಡಿಸ್ಕೌಂಟ್ ಕೊಟ್ಟಾಗ 4500ಕ್ಕೆ ಮಾರಬೇಕಾಗಿತ್ತು. ಬಟ್ ಈ 4500 ಮೇಲೆ ಮತ್ತೆ X% ಡಿಸ್ಕೌಂಟ್ ಕೊಡ್ತಾನ. ಸೊ ಆ X% ಅನ್ನೋದು ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಮಾರಿದ್ದೆಷ್ಟಕ್ಕೆ, ಇದು X% ಡಿಸ್ಕೌಂಟ್ ಕೊಟ್ಟ ಮೇಲೆ 3150ಕ್ಕೆ ಮಾರ್ಯಾನ. ಸೊ 4500 ಇದ್ದಿದ್ದನ್ನ 3150ಕ್ಕೆ ಮಾರ್ಯಾನ ಅಂತಂದ್ರ 1350 ಡಿಸ್ಕೌಂಟ್ ಕೊಟ್ಟಂಗ. ಸೊ ಈ 4500ಕ್ಕೆ 1350 ಡಿಸ್ಕೌಂಟ್ ಕೊಟ್ರ 100ಕ್ಕೆ 30% ಡಿಸ್ಕೌಂಟ್ ಕೊಟ್ಟಂಗೆ. ಸೊ ಎಕ್ಸ್ ನ ಬೆಲೆ 30. ಸೊ ಇವಿಷ್ಟು ಏನಾಗಿದ್ದು ಎರಡನೇ ಶಿಫ್ಟ್ನ 10 ಕ್ವಶನ್ಸ್ಗಳು ಮತ್ತು ಮೂರನೇ ಶಿಫ್ಟ್ನ 5 ಕ್ವಶನ್ಸ್ಗಳಾಗಿದ್ದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೂರನೇ ಶಿಫ್ಟ್ನ ಇನ್ನು ಉಳಿದ 15 ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡೋಣ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.